ಅಲ್ಲಿಂದ ಬರತ್ತ ಉಳ್ಕೊಂಡು, ಬಟ್ ಇಲ್ಲಿಂದ ಮುಂದೆ ಕಳ್ಳಾಡಲ್ಲ. ಅಂದರೆ ಭೀಮನ ಶಕ್ತಿ ಅದಕ್ಕಿದೆ ಅಂತ ಹೇಳಿ ದೇವಸ್ಥಾನವನ್ನು ಕಾಪಾಡ್ಕೊಳ್ಳಿಕ್ಕೆ ಬಂದು ಕರೆಕ್ಟಾಗಿ ಹೆಂಗೆ ನಿಂತಿದೆ ಗೊತ್ತಾ? ಯಾರಾದರೂ JCB ತಗೊಂಡು ಕ್ರೇನ್ ತಗೊಂಡು ನಿಲ್ಸಿದಾರನೋ ಅನ್ಬೇಕು. ಇವತ್ತು ಕಲಿಯುಗದಲ್ಲಿ ಇವೆಲ್ಲ ನಂಬೇಕಾ ಅನ್ನೋರಿಗೆ ಇದೆಲ್ಲ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನೋಡಿ, ಇದೆಲ್ಲ ದೇವಸ್ಥಾನಕ್ಕೆ ಹೋಗೋ ದಾರಿ. ಇಸ್ಕೊಳ್ಳೆ ಸ್ಪೆಷಾಲಿಟಿ 50 ರೂಪಾಯಿದು, 50 30ಕ್ಕೆ ರೆಗ್ಯುಲಾರಿಟಿ. ನಂಬರ್ ಆದಮೇಲೆ 285 ಪೋಲ್ ನಂಬರ್ ಆದಮೇಲೆ ಬರೀ ಹತ್ತದೆ, ನಿಮಗೆ ದಾರಿನೇ ಸಾಗಲ್ಲ. 280 ನಮ್ಗೆ ಸುಮ್ಮನೆ ನಡೆಯೋಕ್ಕೆ, ಹತ್ತಕ್ಕೆ ಲಗೇಜ್, ಸಣ್ಣ ಪುಟ್ಟ ಲಗೇಜ್ ಹಾಕೊಂಡು ಹತ್ತಕ್ಕೆ ಕಷ್ಟ. ಪಾಪ ಈ ಜನಗಳನ್ನ ಎತ್ಕೊಂಡು ಒತ್ಕೊಂಡು ಇಳಿಸೋದು ಹತ್ಸೋದು. इस बच्चे को लेने के लिए कितना लिया आपने? 4,000. अगर मेरे को उठाते तो ಒಂದೊಂದು ಕಡೆ ಕುದುರೆಗಳು ಸ್ಕಿಡ್ ಆಗ್ತವೆ, ಅಲ್ಲಲ್ಲೇ ಕೊಲೈಡ್ ಆಗ್ತವೆ ಒಂದಕ್ಕೊಂದು. ಈ ನಡ್ಕೊಂಡು ಹೋಗೋರ್ಗಂತೂ ಬಲಿ ಹಿಂಸೆ. ಡೋಲಿಯವರು ಹೊತ್ಕೊಂಡು ಹೋಗೋರು ನೋಡಿ, ಕುದುರೆ ಮೇಲೆ ಹೋಗೋರು 3,800 ರೂಪಾಯಿ ಒಬ್ರಿಗೆ ಈ ಕಡೆಯಿಂದ ಹತ್ತೋದಕ್ಕೆ. ಗೌರಿಕೊಂಡ ಆದ್ಮೇಲೆ ಜನ ನೋಡಿ, ಹೋಗೋಕ್ಕೆ ಬರೋಕ್ಕೆ ಟ್ರಾಫಿಕ್ ಜಾಮ್, ಅಷ್ಟು ಜನ ಇದ್ದಾರೆ. 150 ರೂಪಾಯಿ ಚೋಲೆ ಬರ್ತದೆ. ನೀರಿನ ಬಾಟ್ಲು, ಬಿಸ್ಲರಿ ಬಾಟ್ಲು 100 ರೂಪಾಯಿ. ಮತ್ತು XUV ಇರಲಿ, ಇನೋವಾ ಇರಲಿ, ಇಲ್ಲ ಆಡಿ ಇರಲಿ, ಬೆಂಜ್ ಇರಲಿ, ಇಲ್ಲ 50 ರೂಪಾಯಿ ಕೊಟ್ಬಿಟ್ಟು ಜಗಳ ಮಾಡ್ಕೊಂಡೆ ಹತ್ತಬೇಕು ಜೀಪ್ಗೆ. ಅಷ್ಟು ಜನ. ನೋಡಿ, ನಿನ್ನೆ ಸಾಯಂಕಾಲದಿಂದ ಏನು ಕಂಡೀಷನ್ ಇದೆ, 6 ಗಂಟೆಯಿಂದ ಇವಾಗ ಬೆಳಿಗ್ಗೆ 6 ಗಂಟೆ, ಅದೇ ಕಂಡೀಷನ್ ಇದೆ. ಟ್ರಾಫಿಕ್ ಜಾಮು, ಎಲ್ಲ ಗಾಡಿಗಳನ್ನೆಲ್ಲ ಅಲ್ಲಿ ಝೂಮ್ ಆಗ್ತೀನಿ ರೀ. ನೋಡಿ, ಆ ಕೆಳಗಡೆ ಲೈನ್ ಏನಿದೆ, ಆ ಕೆಳಗಡೆ ಲೈನಲ್ಲಿ ಸೀತಾಪುರ್ ಪಾರ್ಕಿಂಗ್ ಗಾಡಿ ಬಿಡ್ತಾ ಇದ್ದಾರೆ. ಆ ಮೇಲ್ಗಡೆ ಲೈನಲ್ಲಿ ಒಂದು ಗಾಡಿಗಳನ್ನು ಬಿಡ್ತಾ ಇಲ್ಲ. ನೋಡಿ, ಮೇಲ್ಗಡೆ ಲೈನಲ್ಲಿ ಬರೀ ಜನಗಳು ಓಡಾಡ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಮೇಲ್ಗಡೆ ಪಾರ್ಕಿಂಗ್ ಜಾಗ ಇಲ್ಲ, ಎಲ್ಲ ರೋಡ್ಗಳಲ್ಲೇ ಹಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನೋಡಿ, ಅದು ಸೋನ್ ಪ್ರಯಾಗ್ ಹೋಗುವಂಥದ್ದು. ಅದು ಬಳಸಿ ಮೇಲೆ ಹೋಗಿ ಬೆಟ್ಟದಿಂದ ಆ ಕಡೆ ಇರೋದು ಸೋನ್ ಪ್ರಯಾಗ್. ಪಾರ್ಕಿಂಗ್ ಜಾಗ ಇಲ್ಲ ಅಂತ ಹೇಳಿ ಎಲ್ಲ ಸೀತಾಪುರ ಕಡೆ ಬಿಟ್ಟಿದ್ದಾರೆ. ನೋಡಿ, ಗಾಡಿಗಳು ಎಲ್ಲೆಲ್ಲಿ ನಿಲ್ಸಿದಾರೆ ಅಲ್ಲೆಲ್ಲ ನಿಲ್ಸವ್ರೆ. ಎಲ್ಲ ನಡ್ಕೊಂಡು ಕಿಲೋಮೀಟರ್ ಗಟ್ಟಲೆಯಿಂದ ಬರ್ತಾ ಇದ್ದಾರೆ. ಇನ್ನು ಸೋನ್ ಪ್ರಯಾಗ್ ಸಿಗೋದೇ ತುಂಬ ದೂರ ಇದೆ. ಯಾವ ಗಾಡಿನೂ ಬಿಡ್ತಾ ಇಲ್ಲ. ಟ್ರಾಫಿಕ್ ಜಾಮ್ ನೋಡಿ. ಇವಾಗ ಇಲ್ಲೊಂದು ಜಂಕ್ಷನ್ ತೋರಿಸ್ತೀನಿ. ಆ ಜಂಕ್ಷನಲ್ಲಿ ಗಾಡಿಗಳನ್ನೆಲ್ಲ ಅಲ್ಲೇ ನಿಲ್ಲಿಸ್ಬಿಟ್ಟವ್ರೆ. ಇನ್ನು ನಮ್ಗೆ ಇನ್ನೂ 2-3 ಕಿಲೋಮೀಟ್ರ್ ಮುಂದೆ ಹಿಂದೆ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕನಕಪುರ ಟು ಕೇದಾರ್ನಾಥ್ನ 15ನೇ ದಿನ ಕೇದಾರ್ನಾಥ್ಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಜೈ ಬೋಲೆ ಅಂತೇಳಿ. ಸೊ ನಿನ್ನೆ ರಾತ್ರಿ ಬಂದಾಗ 1 ಗಂಟೆ ಆಗಿತ್ತು. 1 ಗಂಟೆನಲ್ಲಿ 1 ಗಂಟೆ ಏನಿಲ್ಲ, 6 ಗಂಟೆಗೆ ಬಂದಿದ್ದು ಆ್ಯಕ್ಚುಲಿ. 6 ಗಂಟೆಯಿಂದ ನಮಗೆ ಈ ಟ್ರಾಫಿಕ್ ಜಾಮ್ ಆಗಿ 10 ಕಿಲೋಮೀಟ್ರ್ ಬರೋಷ್ಟು ರಾತ್ರಿ 12:30 1 ಗಂಟೆ ಆಯಿತು ರೂಮ್ ಮಾಡಿ. ಸೊ ಈಗ ನಮ್ಮ ಜರ್ನಿನ ಶುರು ಮಾಡಿದ್ದೀವಿ. ಸ್ವಲ್ಪ ಬೇಗ ಹೊರಡಬೇಕಿತ್ತು, ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ಮಳೆ, ಲಗೇಜ್ ಎತ್ಕೊಳ್ಳೋಕ್ಕೂ ಆಗದಿರೋಷ್ಟು. ಟೈಮ್ ಬಂದು 10:45. ಇಲ್ಲಿಂದ 2 ಕಿಲೋಮೀಟ್ರ್ ಇದೆ ಸೋನ್ ಪ್ರಯಾಗ್ ಹೋಗಿ ಅಲ್ಲಿಂದ ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸಿ ತಿರ್ಗಾ ಜೀಪ್ ತೊಗೊಂಡು ಗೌರಿಕುಂಡಿಗೆ ಹೋಗಿ ಗೌರಿಕುಂಡಿಂದ ನಾವು ನಡೆಯೋದು. ಈ ಥರ ಇರೋದು ಆ್ಯಕ್ಚುಲಿ ಕೇದಾರ್ನಾಥ್ ಯಾತ್ರೆದು. ನೋಡಿ, ನಿನ್ನೆ ರಾತ್ರಿನೂ ಇದೇ ಕತೆ. ನಿಂತು ಈ ಬೋರ್ಡ್ ಹತ್ರ ಬಂದು ತಿರ್ಗಾ ವಾಪಸ್ ತಿರುಗಿಸ್ಬಿಟ್ರು, ಜಾಗ ಇಲ್ಲ ಮೇಲೆ ಅಂಥೇಳಿ. ಮೇಲ್ಗಡೆಗೆ ಯಾವ ಗಾಡಿನೂ ಬಿಡ್ತಾ ಇಲ್ಲ. ತೋರಿಸ್ತೀನಿ, ಎಲ್ಲ ರೋಡ್ಗಳಲ್ಲೆಲ್ಲ ಪಾರ್ಕಿಂಗ್ ಮಾಡಾಕ್ಬಿಟ್ಟವ್ರೆ. ನೋಡಿ, ಇಲ್ಲಿಂದ ನೆನ್ನೆ ರಾತ್ರಿನೂ ಬೋರ್ಡ್ ತೋರಿಸಿದ್ದೆ. ಕೇದಾರ್ನಾಥ್ ಜಿ 25 ಕಿಲೋಮೀಟ್ರು, ಗೌರಿಕುಂಡ್ 6, ಸೋನ್ ಪ್ರಯಾಗ್ ಪಾರ್ಕಿಂಗ್ 2 ಕಿಲೋಮೀಟ್ರ್ ಇದೆ ಇನ್ನು. ಸೊ ಆಗಲೇ 10 ಕಿಲೋಮೀಟ್ರಿಂದನೇ ಈ ಥರ ಟ್ರಾಫಿಕ್ ಜಾಮು. ನೋಡಿ, ಎಲ್ಲ ಫುಲ್ಲು ಟ್ರಾಫಿಕ್ ಜಾಮೇ. ಬನ್ನಿ ತೋರಿಸ್ತೀನಿ. ನೋಡಿ, ಇನ್ನು ನೋಡಿ, ಇದು ಕೆಳಗಡೆ ಗಾಡಿ ಏನು ಹೋಗ್ತಾ ಇದೆ TT, ಅದು ಸೀತಾಪುರ್ ಪಾರ್ಕಿಂಗ್ ಅಂತ. ನೋಡಿ, ಅದು ಸೀತಾಪುರ್ ಪಾರ್ಕಿಂಗ್. ಅದು ಸೀದಾ ಹೋದರೆ ಸೋನ್ ಪ್ರಯಾಗ್ ಪಾರ್ಕಿಂಗು, ಸೋನ್ ಪ್ರಯಾಗ್ ಹೋಗುವಂಥದ್ದು. ನೋಡಿ, ನಡ್ಕೊಂಡು ಹೋಗೋವರೆಗೂ ಲೈನ್ ಇದೆ. ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ. ಆ ಕಡೆಯಿಂದ ಬರೋ ಗಾಡಿಗಳಿಗೆ ಜಾಗಗಳಿಲ್ಲ, ಅದಕ್ಕೇನು ಮಾಡಿಬಿಟ್ಟಿದ್ದಾರೆ, ಲೈನ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಆ ಕಡೆಯಿಂದ ಮಾತ್ರ ಗಾಡಿ ಬರ್ತಾ ಇದೆ, ಈ ಕಡೆಯಿಂದ ಯಾವ ಗಾಡಿನೂ ಬಿಡ್ತಾಯಿಲ್ಲ. ಎಲ್ಲ ಸೀತಾಪುರ್ ಪಾರ್ಕಿಂಗ್ ಆಗ್ತಾ ಇದ್ದಾರೆ. ನಾನು ಅಂದ್ಕೊಂಡಿದ್ದೆ ಗಂಟೆಗೆ ಒಂದು 2-2.5 ಕಿಲೋಮೀಟ್ರ್ ಕವರ್ ಮಾಡ್ಬೋದು. ಅಲ್ಲಿಗೆ 16 ಕಿಲೋಮೀಟ್ರ್ ಅಂತ ಹೇಳಿದ್ರೆ 8 ಅವರ್. ನೋಡಿ, ಹೊತ್ತರಿಸ್ಕೊಂಡು ಬರ್ತಾನೆ ಇರ್ತಾರೆ.
ನೋಡಿ ಒಂದು ಸೈಡು ಜನದ ಲೈನು, ಒಂದು ಸೈಡ್ ಕಾರ್ ಲೈನು. ಇವೆಲ್ಲ ವಾಪಸ್ ಬರ್ತಾರೆ ಅವ್ರು ದರ್ಶನ ಮಾಡಿ, ಇದೆಲ್ಲ ದರ್ಶನಕ್ಕೆ ಹೋಗ್ತಾರೆ. ಲೈನ್ ನೋಡಿ, ಲೈನು ನೋಡಿ. ಇಲ್ಲಿ ಇದೇ ಸೀತಾಪುರ, ಇದೇ ಸೀತಾಪುರ ಪಾರ್ಕಿಂಗ್. ಇದು ಆ್ಯಕ್ಚುಲಿ ಎಲ್ಲೋ ಬೋರ್ಡಿಗೆ ಮಾಡಿರೋದು, ಜನ ಜಾಸ್ತಿ ಇರೋದ್ರಿಂದ ನೋಡಿ. ಇಲ್ಲಿದೆ ನೋಡಿ ಸೀತಾಪುರ ಪಾರ್ಕಿಂಗ್. ಇದೆಲ್ಲ ನಾವಿದ್ದಿದ್ದು ಏರಿಯಾ. ಇವಾಗ ಸೋನ್ ಪ್ರಯಾಗ್ ಹೋಗ್ತಾರೆ ನೋಡಿ. ಲೈನಲ್ಲಿ 1 ಅವರ್ ಆದಮೇಲೆ ಇಲ್ಲಿ ಸೋನ್ ಪ್ರಯಾಗ್ ಊರಿಗೆ ಬಂದ್ವಿ. ಅಲ್ಲಿ ಅದೆಲ್ಲ ಸೋನ್ ಪ್ರಯಾಗ್ ಪಾರ್ಕಿಂಗ್. ಅದು ನೋಡಿ, ಇದು ಸೋನ್ ಪ್ರಯಾಗ್ ಬೋರ್ಡ್ ಇದೆ ನೋಡಿ. ನೋಡಿ ಇದೆಲ್ಲ ಸೋನ್ ಪ್ರಯಾಗ್ ಪಾರ್ಕಿಂಗ್ ಇದೆಲ್ಲನೂ. ಇವಾಗ ನಾವು ನಮ್ಮ ಲೈನು ಏನು ಕಂಟಿನ್ಯೂ ಆಗಿದೆ ಅಲ್ಲಿ ತನಕನೂ ಇದೆ. ಮುಂದೆ ಆ ಮನೆಗಳೇನು ಕಾಣಿಸ್ತಾ ಇದೆ ಅಲ್ಲಿವರೆಗೂ ಇದೆ. ಇಲ್ಲಿ ಟ್ಯಾಕ್ಸಿಗಳು ಗುಪ್ತ ಕಾಶಿಗೆ ಹೋಗೋದು, ತ್ರಿಯುಗ್ ನಾರಾಯಣ್ಗೆ ಹೋಗೋದು, ಬದ್ರಿನಾಥ್, ರಿಷಿಕೇಶ್, ಹರಿದ್ವಾರ ಎಲ್ಲ ಬೋರ್ಡುಗಳು ಇದೆ. ಅವರೆಲ್ಲ ದರ್ಶನಗಳು ಮಾಡ್ಕೊಂಡು ಬರ್ತಾರೆ ಅವರು. ಇದೆಲ್ಲ ಸೋನ್ ಪ್ರಯಾಗು. ಸಾಕಷ್ಟು ಹೋಟೆಲ್ಗಳಿದೆ, ರೂಮ್ಸ್ ಇದೆ. ನಿಮಗೆ ಶೂಸ್ಗಳು ಬೇಕಾ, ಜಾಕೆಟ್ಸ್ ಬೇಕಾ, ಪ್ರತಿಯೊಂದು ಅವೈಲಬಲ್ ಇದೆ ಇಲ್ಲಿ. ಪ್ರೈಮರಿ ಹೆಲ್ತ್ ಸೆಂಟರ್ ಇದೆ, ಆ್ಯಂಬುಲೆನ್ಸ್ ಸರ್ವಿಸ್ ಇದೆ ನೋಡಿ. ಜೊತೆಗೆ ATM ವ್ಯಾನ್ ಇದೆ. ವ್ಯಾನಲ್ಲೇ ಹೋಗಿ ನಿಮ್ಮ ATM ಕಾರ್ಡ್ ಹಾಕಿ ದುಡ್ಡನ್ನು ಡ್ರಾ ಕೂಡ ಮಾಡ್ಕೊಳ್ಬೋದು ನೋಡಿ. ಸೋನ್ ಪ್ರಯಾಗ್ನ ಬಿಟ್ಟು ಮುಂದೆ ಬಂದಿದ್ದೀವಿ. ಲೈನ್ ನೋಡಿ, ಮಳೆ ಬರೋಂಗಾಯ್ತು. ಮಳೆ ಧೂಮ್ರನಿ ಬರ್ತಾ ಇದೆ. ಇಲ್ಲಿ ಜೀಪ್ಗಳು ಹೋಗುತ್ತೆ ಗೌರಿಕುಂಡ್ಗೆ. ಜೀಪ್ಗಳಿಗೆ ಹತ್ತಲಿಕ್ಕೆ 55 ರೂಪಾಯಿ ಒಬ್ಬರಿಗೆ ಗೌರಿಕುಂಡ್ ತನಕ. ಅದಕ್ಕೆ ಈ ಲೈನು. ತಿರ್ಗಪ್ಪ ಈ ಕಡೆ ನೋಡಿ. ಶೂಸ್ಗಳು ಮಳೆ ಆದರೆ ಅದಕ್ಕೆ ಶೂಸ್ ಕವರ್ಗಳು ಕೂಡ ಇಲ್ಲಿ ಸೇಲ್ ಆಗುತ್ತೆ. 100 ರೂಪಾಯಿ ತೊಗೊಳ್ತಾರೆ ನೋಡಿ. ರಿಜಿಸ್ಟ್ರೇಷನ್ ಕೂಡ ಆಯಿತು. ಮುಂದೆ ಅವರು ಸ್ವಾಮಿಗಳು ಹೋಗಿದ್ರು, ಕಾಳಿಕಾದೇವಿ ದೇವಸ್ಥಾನದವರು. ಅವ್ರು ಆಧಾರ್ ನಂಬರ್ ಕೊಟ್ಟು, ಮೊಬೈಲ್ ನಂಬರ್ ಕೊಟ್ಟು 5 ಜನದ್ದು ರಿಜಿಸ್ಟ್ರೇಷನ್ ಆಯಿತು. ಅಲ್ಲಿಗೆ ನಾವು ಲೈನಿಗೆ ಬಂದಿದ್ದು 10:15 1 ಗಂಟೆ ಆಯಿತು. ಒಂದು 3 ಕಿಲೋಮೀಟ್ರ್ ಲೈನ್ ಬಂದಿರಬೇಕು ಸೀತಾಪುರಿಂದ ಸೋನ್ ಪ್ರಯಾಗಿಂದ ಮುಂದೆ ಇಲ್ಲಿ ಜೀಪ್ ಸ್ಟ್ಯಾಂಡ್ವರೆಗೂ. ನಡ್ಕೊಂಡು ಹೋಗಿದ್ರೆ ಇನ್ನು ಅಟ್ಲೀಸ್ಟ್ ಒಂದು 4-5 ಕಿಲೋಮೀಟ್ರ್ ಹೋಗ್ತಾ ಇದ್ವಿ. ಇರೋದಿಲ್ಲ. ಈಗೇನಾಗಿದೆ, ಈ ಕಡೆಲ್ಲ ನಾರ್ತ್ ಇಂಡಿಯಾದಲ್ಲಿ ಈಗ ಸಮ್ಮರ್ ಸೀಸನ್ನು. ಸೊ 1.5 ಮಂತ್ ಅವ್ರಿಗೆ ಸಮ್ಮರ್ ವೆಕೇಷನ್ಸ್ ಇದೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಕ್ರೌಡ್. ಈಗ ಲಾಸ್ಟ್ 5 ಡೇಸಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಎಲ್ಲ ಇವತ್ತು ನೀವು ಬರೀ ಅಲ್ಲಿಗೆ ಒಂದು 2.5 ಅವರ್ಸಲ್ಲಿ ನಾವು ಬರೀ ಒಂದು 2-3 ಕಿಲೋಮೀಟ್ರ್ ಬರೀ ಲೈನಲ್ಲಿ ದರ್ಶನಕ್ಕೆ ಲೈನ್ ಎಂಟ್ರಿ ಆಗಲಿಕ್ಕೆ. ಆಮೇಲೆ ಈಗ ಇಲ್ಲಿ ಯಾತ್ರೆ ಮಾಡೋರು ಫಸ್ಟು ಜೈ ಬೋಲೆ ಅಂತಾರೆ, ಜೈ ಶ್ರೀ ಕೇದಾರ್ ಅಂತಾರೆ. ಆಮೇಲೆ ಬದ್ರಿ ವಿಶಾಲ್, ಜೈ ಬದ್ರಿ ವಿಶಾಲ್ ಅಂತ. ಸೊ ಬದ್ರಿನಾಥಲ್ಲಿ ಅವ್ರು ಹೇಳ್ತಾ ಇದ್ರು ಶಾಪಿಂಗ್ ಎಲ್ಲ ಭಾಳ ಚೆನ್ನಾಗಿರುತ್ತೆ, ನಿಮ್ಗೆ ಶಾಪಿಂಗ್ ಮಾಡಿಲ್ವಾ ಅಂತ ಹೇಳಿ. ಐಡಿಯಾ ಇರಲಿಲ್ಲ, ಜೊತೆಗೆ ಟೈಮು ಇರಲಿಲ್ಲ. ಹೆಣ್ಮಕ್ಳಿಗೆಲ್ಲ ಶಾಪಿಂಗ್ ಚೆನ್ನಾಗಿರತ್ತಂತೆ. ಬದ್ರಿನಾಥಲ್ಲಿ ಇಷ್ಟೊತ್ತಾಗಿಲ್ಲ ನಮಗೆ. ಆಮೇಲೆ ಅಲ್ಲಿ ಇನ್ನೊಂದು ಗಂಧ ಏನೋ, ಬದ್ರಿನಾಥದಿಂದ ಮಾನಗಾಂವ್ಗೆ ಹೋಗಬೇಕು. ಮಾನ ಎಲ್ಲ ಹೋದ್ವಿ. ಅಲ್ಲಿ ಪಾಂಡವರದ್ದು ಸ್ಟ್ಯಾಚ್ಯೂಗಳಿದೆ. ಹೌದಾ? ಮತ್ತೆ ಆಮೇಲೆ ಸರಸ್ವತಿ ನದಿದು ಎಲ್ಲ ಕಾಣಿಸುತ್ತೆ ಪೂರ ಮೇಲ್ಗಡೆ. ಅಲ್ಲೇ ಉಗಮ ಸ್ಥಾನ. ಹೌದು, ಸರಸ್ವತಿ ಉಗಮ ಸ್ಥಾನ ಮಾನ. ಅದನ್ನ ಲಾಸ್ಟ್ ವಿಲೇಜ್ ಅಂತ ಲಾಸ್ಟ್ ವಿಲೇಜ್ ಅಂತ ಇತ್ತು. ಮೋದಿ ಅವ್ರು ಬಂದ್ಮೇಲೆ ಫಸ್ಟ್ ವಿಲೇಜ್ ಅಂತ ಮಾಡಿದ್ರು ಅದನ್ನ. ಹೌದು. ಸೊ ಅಲ್ಲಿ ಸರಸ್ವತಿ ಉಗಮ ಸ್ಥಾನ ಇದೆ. ಆಮೇಲೆ ಇನ್ನೂ ಮುಂದೆ ಹೋಗೋದು ಯಾವುದೋ ಫಾಲ್ಸ್ ಬೇರೆ ಇದೆ. ನಮ್ಮ ಮಾವ ಕೂಡ ಹೇಳ್ತಾ ಇದ್ರು ಮುಂದೆ ಹೋಗ್ಬೇಕಾಗಿತ್ತು, ಫಾಲ್ಸ್ ಇದೆ ಅಂತ ಹೇಳಿ. ಬಟ್ ನಮ್ಮದು ಲಾಂಗ್ ಆಯ್ತಲ್ಲ, ಲಿಂತಿ ಆಯಿತು ಟ್ರಿಪ್ ಅಂತ ಹೇಳಿ ಬರೀ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ನೆಕ್ಸ್ಟ್ ಬಂದಾಗ ತುಂಗನಾಥ್, ಆಮೇಲೆ ಮದ್ಮಹೇಶ್ವರ, ಚಂದ್ರಶೀಲ, ಆಮೇಲೆ ತಿರ್ಗಾ ಬದ್ರಿನಾಥಿಂದ ಮುಂದೆ ಸರಸ್ವತಿ ಉಗಮ ಸ್ಥಾನ. ಸೊ ಇದೆಲ್ಲನೂ ಕವರ್ ಮಾಡೋದಿದೆ. ನೆಕ್ಸ್ಟ್ ಅಟೆಂಪ್ಟಲ್ಲಿ ಮಾಡೋಣ. ಸದ್ಯಕ್ಕೆ ಇವಾಗ ಕೇದಾರ್ನಾಥ್ಗೆ ಹೋಗಿ ಆ ಭಗವಂತ ಬೇಗ ಕರೆಸ್ಕೊಂಡು ಅಲ್ಲಿಗೆ ದರ್ಶನ ಕೊಟ್ಬಿಟ್ರೆ ನಾವೇ ಪುಣ್ಯವಂತರು ನೋಡಿ. ಬ್ರಿಡ್ಜ್ ಬಂತು. ಈ ಬ್ರಿಡ್ಜಿಂದ ಹೋಗಿ ಅಲ್ಲಿ ಮುಂದೆ ಜೀಪ್ ಹತ್ತೋ ಅಂಥದ್ದು. ಅಲ್ಲಿ ಹೋಗ್ತಾ ಇದ್ದಾರೆ ಜನ. ಅಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ಅಲ್ಲಿಂದ ಟ್ಯಾಕ್ಸಿಲಿ ಹೋಗುವಂಥದ್ದು ಗೌರಿಕೊಂಡ್ಗೆ. ಇಲ್ಲಿ ಭಾಗೀರಥಿ ನೋಡಿ. ಇಲ್ಲಿ ಜೀಪ್ಗಳಿಗೆ ಹತ್ತಿಸ್ತಾ ಇದ್ದಾರೆ. ಹತ್ತೋದು ಜೀಪಿಂದ ಹೋಗೋದು ಗೌರಿಕೊಂಡ್ಗೆ ನೋಡಿ. ಇಲ್ಲಿ ಲೈನ್ ಮುಗೀತು. ಯಾವ ಜೀಪ್ ಖಾಲಿ ಇರುತ್ತೆ ಆ ಜೀಪ್ಗೆ ಹೋಗಿ ಮಾತಾಡ್ಕೊಂಡು ಹತ್ತೋ ಅಂಥದ್ದು. ಜೀಪ್ಗಳು ಇಷ್ಟು ಜೀಪ್ ಇದ್ರೂ ಜನ ಜಾಸ್ತಿ ಅಲ್ಲ. ಕಿತ್ತಾಟಗಳು ನೋಡಿ, ಹೋಗಿ ದಡ 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 ತುಂಬ್ತಾರೆ ತಳ್ಳಾಡ್ಕೊಂಡು. ದುಡ್ಡು ಕೊಟ್ಟು ಫ್ರೀಯಾಗಿ ಕರ್ಕೊಂಡು ಹೋದಂಗೆ ಓಡಾಡ್ಬೇಕು ಇಲ್ಲಿ. ಅಲ್ಲಿ RTOದವರು 8 ಜನಕ್ಕೆ ಬಿಡೋದು. ಇವ್ರು ದುಡ್ಡಾಸೆಗೆ ಜಾಸ್ತಿ ಹಾಕೊಂಡ್ಬಿಡ್ತಾರೆ ಅಂತ ಫೈನ್ ಹಾಕ್ತಾರೆ ಅಂತ ಅವನು ಹೋಗ್ತಾ ಇಲ್ಲ. ಅವನು ಕಿತ್ತಾಟ ಮಾಡ್ಕೊಂಡು ತುಂಬ್ತಾರೆ ನೋಡ್ರಿ. ಅಲ್ಲಿ ಹೆಂಗೆ ತುಂಬ್ಕೋತಾವ್ರೆ. ನಮ್ಮ ಜೀಪಿನ ಪ್ರಯಾಣ ಗೌರಿಕುಂಡ್ಲಿಗೆ ತಳ್ಳಾಡ್ಕೊಂಡು ಹುಡುಕಾಡ್ಕೊಂಡು. ನಿಮ್ಮ ಹತ್ರ XUV ಇರಲಿ, ಇನೋವಾ ಇರಲಿ, ಇಲ್ಲ ಆಡಿ ಇರಲಿ, ಬೆಂಜ್ ಇರಲಿ, ಇಲ್ಲ 50 ರೂಪಾಯಿ ಕೊಟ್ಬಿಟ್ಟು ಜಗಳ ಮಾಡ್ಕೊಂಡೆ ಹತ್ತಬೇಕು ಜೀಪ್ಗೆ. ಅಷ್ಟು ಜನ ಸಿಕ್ಕಾಪಟ್ಟೆ ಹೆಂಗೆ ಕಿತ್ತಾಡ್ತಾರೆ ನೋಡಬೇಕು ನೋಡಿ. ಇಲ್ಲಿ ಜೀಪಲ್ಲಿ ಬಂದರೆ ತುಂಬ ದೂರದಿಂದ ಎಲ್ಲ ಟ್ರಾಫಿಕ್ ಜಾಮು. ಸಿಂಗಲ್ ರೋಡು ನೋಡಿ. ಅಲ್ಲಿಗೆ ಹೋಗ್ಬೇಕು ನಾವು.
ಸುಮ್ಮನೆ ಯಾಕೆ ಟೈಮ್ ವೇಸ್ಟು ಅಂತ ಹೇಳಿ ನಡ್ಕೊಂಡು ಹೊರಟ್ಬಿಟ್ವಿ. ಇಳಿಸೋಂಥ ಸ್ಟಾಪ್ ಏನಿತ್ತು ಇನ್ನೊಂದು 100-200 ಮೀಟ್ರ್ ಇತ್ತು, ಅದಕ್ಕೆ ನಡ್ಕೊಂಡು ಹೊರಟ್ಬಿಡೋಣ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ಚಿಕ್ಕ ಜಾಗ, ಅದಕ್ಕೆ ಈ ಲ್ಯಾಂಡ್ ಸ್ಲೈಡ್ ಆಗಿರೋದು ನೋಡಿ. ಆ ಕಲ್ಲೇನ ಕೆಳಗೆ ಬಂದರೆ ಕತೆ ಗೋವಿಂದ. ನೋಡಿ, ಇದು ಲಾಸ್ಟ್ ಪಾಯಿಂಟು ಜೀಪ್ಗೆ. ಇಲ್ಲೆಲ್ಲ ಫುಡ್ಸ್ ಎಲ್ಲ ಸಿಗತ್ತೆ. ಇಲ್ಲಿಂದ ನಮ್ಮ ಯಾತ್ರೆ ಶುರುವಾಗುತ್ತೆ. ಗೌರಿಕುಂಡಿಗೆ ಹೋಗಿ ಗೌರಿಕುಂಡಿಂದ ಮುಂದೆ ಸಾಗುವಂಥದ್ದು. ಇಲ್ಲಿ ನೂಡಲ್ಸ್ ಆರ್ಡ್ರ್ ಮಾಡಿದ್ದೀನಿ, 55 ರೂಪಾಯಿ ಒಂದೊಂದು ನೂಡಲ್ಸು. ಮೇಲೆ ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಇನ್ನು ಇದು 10 ರೂಪಾಯಿದು ಒಂದು ಪ್ಯಾಕೆಟ್ ಹಾಕಿದ್ದಾರೆ, 50 ರೂಪಾಯಿದು. ಮುಂದಕ್ಕೆ ಹೋಗ್ತಾ ಹೋಗ್ತಾ 100 ರೂಪಾಯಿ ಆದರೂ ಆಗುತ್ತೆ. 3:40 ಆಯಿತು ನಾವು ಶುರು ಮಾಡಿದ್ದು ಒಂದೊಂದು ನೂಡಲ್ಸ್ ತಿನ್ಕೊಂಡು. ನೋಡಿ, ಅಲ್ಲಿದೆ ನೋಡಿ ಮೇಲ್ಗಡೆ ಗೌರಿಕುಂಡ್. ಸ್ನೇಹಿತರೆ, ಕೇದಾರ್ನಾಥ್ನ ಯಾತ್ರೆ ಮಧ್ಯಾಹ್ನ 3:40ಕ್ಕೆ ಶುರು ಮಾಡಿದ್ದೀವಿ. ಎಷ್ಟೊತ್ತು ರೀಚ್ ಆಗ್ತೀವಿ ಗೊತ್ತಿಲ್ಲ. ಇನ್ನು ಗೌರಿಕುಂಡ ಅಲ್ಲಿದೆ. ಜೀಪ್ವರೆಗೂ ಬಂದು ಮ್ಯಾಗಿ ತಿಂದು ಶುರು ಮಾಡಿದ್ದೀವಿ. ಬನ್ನಿ, ನಮ್ಮ ಯಾತ್ರೆಗೆ ಜೊತೆಗೆ ನೀವು ಸೇರಿಕೊಂಡು ನಮ್ಗೆ ಇದೇ ರೀತಿ ಸಪೋರ್ಟು ಆಶೀರ್ವಾದ ಮಾಡಿ. ನಿಮ್ಗೆ ಎಷ್ಟು ಮಾಹಿತಿ ಕೊಡೋಕ್ಕೆ ಸಾಧ್ಯ ಕೇದಾರ್ನಾಥ್ ಅಷ್ಟು ಮಾಹಿತಿ ಕೊಡ್ತಾ ಹೋಗ್ತೀನಿ ನಾನು. ಬನ್ನಿ ಮುಂದೆ ಹೋಗೋಣ. भाई साहब कितना चार्ज करते हैं इसके लिए? ये क्या बिट्टू बोलते हैं क्या इसको? कितना चार्ज करते हैं? वेट के हिसाब से। वेट का हिसाब से सोचो, एक 60-70 का है, 60-70 है तो उसका 9-10 हज़ार। 9-10 हज़ार। कितना घंटा चलते हैं आप ऊपर तक? 10 घंटे। 10 घंटे लेते हैं। धन्यवाद. ನೋಡಿ, ಅದನ್ನು ಒಬ್ಬೊಬ್ಬರು ಎತ್ಕೊಂಡು ಹೋಗ್ತಾರಲ್ಲ, ಅದನ್ನು ಬಿಟ್ಟು ಅಂತ ಹೇಳಿ ಹೇಳ್ತಾರೆ. 10 ಅವರ್ ಹೋಗ್ತಾರಂತೆ. ವೆಯ್ಟ್ ಕಾ ಹಿಸಾಬ್ಸೆ ನಾವು ಅಂದರೆ ತೂಕದ ಮೇಲೆ ಡಿಪೆಂಡ್ ಮಾಡ್ತೀವಿ ಅಂತ. 60-70 kg ಇದ್ದರೆ ಎಷ್ಟು ಒಂದು 9-10 ಸಾವಿರ ತೊಗೊಳ್ತೀವಿ ಅಂತಾನೆ. ಸ್ವಲ್ಪ ಕಷ್ಟ. ಏನು ಅವ್ರನ್ನ ಹೊತ್ಕೊಂಡು ಹೋಗೋದು, ನಾವು ಬರೀ ನಡ್ಕೊಂಡು ಹೋಗೋಕ್ಕೆ ಉಸಿರು ಬಿಡ್ತೀವಿ, ಅವ್ರನ್ನ ಹೊತ್ಕೊಂಡು ಹೋಗೋದೇನು. ನೀವಾಗ ಏನು ನೋಡ್ತಾ ಇದ್ದೀರ, ಇದೆಲ್ಲ ಗೌರಿಕುಂಡಿದು. ಕ್ಲಾಕ್ ರೂಮ್ ಇರುತ್ತೆ, ಫುಡ್ ಎಲ್ಲ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಅಷ್ಟೇ. ನೋಡಿ, ಇದು ಕೇದಾರ್ನಾಥ್ ಹಿಂಗೆ, ಇಲ್ಲಿ ಗೌರಿಕುಂಡ್ ಈ ಕಡೆ. ಓಕೆ, ನಡೀರಿ. ಅಲ್ಲಿದೆಯಂತೆ ಕೊಳ, ಬಿಸಿನೀರಿನ ಕೊಳ, ಗೌರಿಕುಂಡ. ನೋಡಿ, ಇದೆ ಗೌರಿಕುಂಡಿದು. ಜನ ಜಾಸ್ತಿ ಇರೋದ್ರಿಂದ ಎಲ್ಲ ಗಲೀಜಾಗೋಗಿದೆ. ಎಷ್ಟೋ ಜನ ಅದಕ್ಕೆ ಬಂದು ಇಲ್ಲಿ ಹೊಳೆಗಳಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಅಲ್ಲಕ್ಕ ಇದು ಭಾಗೀರಥಿನಲ್ಲಿ ನೀರು ಫ್ರೆಶ್ ಆಗಿ ನೋಡಿ ಅವ್ರು ತುಂಬ್ಕೊಳ್ತಾ ಇದ್ದಾರೆ. ನೋಡಿ, ಅಲ್ಲಿದೆ ನೋಡಿ ಫ್ರೆಶ್ಶು. ಇದೆಲ್ಲ ಒಂಥರ ಗಲೀಜಾಗ್ಬಿಟ್ಟಿದೆ. ನೋಡಿ, ಎಲ್ಲ ಇಲ್ಲಿ ಸ್ನಾನಗಳು ಮಾಡ್ತಾರೆ, ಕೈಕಾಲು ತೊಳ್ಕೊಂಡು. ಅಲ್ಲಿಂದ ಬಂದಿದ್ದಾರೆ, ಸ್ವಲ್ಪ ಫ್ರೆಶ್ಶು ಆಗಬೇಕು. ನೀರು ವಾಸನೆ ಬಂದ್ಬಿಟ್ಟಿದೆ. ಇಲ್ಲೆಲ್ಲ ಬಿಲ್ಡಿಂಗ್ಗಳಿತ್ತಾ ಇಲ್ಲಿ? ಅದೇ 2013 ಬಂತಲ್ಲ, ಅವಾಗ ಹೋಗಿರೋದು? ರೀಸೆಂಟಾಗೆ ಲಾಸ್ಟ್ ಇಯರ್ ಹೋಗಿರೋದಾ? ಅಂದರೆ ಇಲ್ಲೆಲ್ಲ ಬಿಲ್ಡಿಂಗ್ಗಳಿತ್ತು ಇಲ್ಲಿ? ಇದೆಲ್ಲ ಬಿಲ್ಡಿಂಗ್ಗಳಿಲ್ಲಿ? ನೀರು ಬಂದು ಹೋಗಿರೋವಂಥದ್ದು ಇಲ್ಲೆಲ್ಲ ಫುಲ್ಲು. ಅಲ್ಲೇನಿದೆ ಕನ್ಸ್ಟ್ರಕ್ಷನ್, ಅದೇ ಥರ ಕನ್ಸ್ಟ್ರಕ್ಷನ್ ಇತ್ತಂತೆ. ನಾವು ಇಲ್ಲಿಂದ ಹತ್ತುವಂಥದ್ದು ನೋಡಿ, ಗೌರಿಕುಂಡಲ್ಲಿದೆ. ಬಟ್ ಎಲ್ಲ ಸುತ್ತ ಗೌರಿಕುಂಡ ಆದ್ಮೇಲೆ ಜನ ನೋಡಿ, ಹೋಗೋಕ್ಕೆ ಬರೋಕ್ಕೆ ಟ್ರಾಫಿಕ್ ಜಾಮು. ಅಷ್ಟು ಜನ ಇದ್ದಾರೆ, ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ. ಎಲ್ಲ ಅಫಿಷಿಯಲ್ ಆಗಿ ಶುರುವಾಗುವಂಥದ್ದು 4:15 ಟೈಮು. ನೋಡಿ, ಕುದುರೆ ಮೇಲೆ ಹೋಗೋರು 3,800 ರೂಪಾಯಿ ಒಬ್ರಿಗೆ ಈ ಕಡೆಯಿಂದ ಹತ್ತೋದಕ್ಕೆ. ನೀವೇನಾದರೂ ಕುದುರೆ ಮೇಲೆ ಹೊರಟ್ಬಿಡ್ತೀನಿ ನಾನು ಆರಾಮಾಗಿ ಅಂತಂದರೆ ಗೌರಿಕುಂಡವರೆಗೂ ಜೀಪ್ವರೆಗೆ ಬಂದು ತಿರ್ಗಾ ಮತ್ತೆ ನನ್ನ ಪ್ರಕಾರ 1 ಕಿಲೋಮೀಟ್ರ್ ನಡೆದು ಆಮೇಲೆ ಕೆಳಗಡೆ ರಿಜಿಸ್ಟ್ರೇಷನ್ ತೊಗೊಂಡಿರ್ತಾರೆ ಕುದುರೆದು. ಇಲ್ಲಿ ಬಂದು ಕುದುರೆ ಹಿಡ್ಕೊಂಡು ಹತ್ತೋವಂಥದ್ದು. ಒಬ್ಬೊಬ್ಬರು ಎತ್ಕೊಂಡು ಹೋಗೋರು ಏನಾದ್ರು ಬಿಚ್ಚು ಅಂತಾರೆ. ಅವ್ರು ಬೇಕಾದ್ರೆ ಗೌರಿಕುಂಡಿಂದಾನೇ ಸಿಗ್ತಾರೆ. ಎಲ್ಲಿ ಜೀಪ್ ಡ್ರಾಪ್ ಮಾಡ್ತಾರಲ್ಲ ಅಲ್ಲಿಂದಾನೇ ಸಿಗ್ತಾರೆ. ನೋಡಿ, ಇವರು ಎತ್ಕೊಂಡು ಬಂದಿರೋರು ಲಗೇಜು ಹೊತ್ಕೊಂಡು ಬರ್ತಾರೆ. ಪಾಪ ಡೋಲಿ ಅವರು ಹೊತ್ಕೊಂಡು ಹೋಗೋರು. ಜನ ಕುದುರೆಗಳ ಮೇಲೆ ಹತ್ಬಿಟ್ಟು ಎದ್ರುಕೊಂಡು ಇಳಿಸ್ಬಿಡಿ ಅಂತಾರೆ. ಇಲ್ಲಿದೆ ನೋಡಿ, ಹಿಡ್ಕೊಪಾಯ್ತು ದೊಣ್ಣೆ. 15.5 ಕಿಲೋಮೀಟ್ರ್ ಬೋರ್ಡು, 15.5 ಕಿಲೋಮೀಟ್ರ್. ನೋಡಿ, ಇಲ್ಲಿ ಕುದುರೆ ಮೇಲೆ ಹೋಗೋರು. ವಾಶ್ರೂಮು ಇದೆ ಇಲ್ಲಿ. ಇಲ್ಲಿ ಪ್ರತಿಯೊಂದು ಕಂಬಕ್ಕೂ ಇಲ್ಲಿ ನಂಬರ್ಗಳು ಈ ಥರ ಕೊಟ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. 20 ಇದು. ಇದೇ ಥರ ಕೇದಾರ್ನಾಥ್ವರೆಗೂ ನಂಬರ್ಗಳಿದೆಯಂತೆ. ಸೊ ಯಾರಾದರೂ ಎಲ್ಲಾದರೂ ಹಿಂದೆ ಮುಂದೆ ಇದ್ದರೆ, ಯಾರಾದರೂ ಮಿಸ್ ಆಗಿರ್ತಾರೆ, ಎಲ್ಲಿದ್ದೀವಿ ಅಂತ ಹೇಳಲಿಕ್ಕೆ ಬರಲ್ಲ ಅಂದಾಗ ಆ ಪೋಲ್ ನಂಬರ್ನ ನೀವು ಹೇಳ್ಬೋದು. ಕೇದಾರ್ನಾಥ್ವರೆಗೂ ಇದೆ. ಇವಾಗ ನಾವು ನಂಬರ್ 20 ಹತ್ರ ಇದ್ದೀವಿ. ಸೊ ಅವ್ರು 15 10 ಇಲ್ಲ 15
50 ಈ ಥರ ಹೇಳಿದ್ರೆ ಹುಡುಕ್ಲಿಕ್ಕೆ ಅನುಕೂಲ ಆಗತ್ತೆ. ಕೇದಾರ್ನಾಥಲ್ಲಿ ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ. ಒಂದೊಂದು ಕಡೆ ಕುದುರೆಗಳು ಸ್ಕಿಡ್ ಆಗ್ತವೆ, ಅಲ್ಲಲ್ಲೇ ಕೊಲೈಡ್ ಆಗ್ತವೆ ಒಂದಕ್ಕೊಂದು. ಈ ನಡ್ಕೊಂಡು ಹೋಗೋರ್ಗಂತೂ ಬಲಿ ಹಿಂಸೆ. ಈ ಡೋಲಿಯವರು, ಈ ಕಡೆ ಕುದುರೆಯವರು, ಇವ್ರದೇ ಹಿಂಸೆ ಅರ್ಧ. ನಡ್ಕೊಂಡು ಹೋಗೋರ್ಗಂತೂ ಜಾಗ ಇರಲ್ಲ ನೆಟ್ಟಿಗೆ. ಇಲ್ಲಿ ನಡ್ಕೊಂಡು ಹೋಗೋದು ಹೆಂಗಿರುತ್ತೆ ಅಂದರೆ ಕೊಟ್ಟಿಗೆ ಮನೆಯಲ್ಲಿ ಟ್ರಕ್ಕಿಂಗ್ ಮಾಡ್ದಂಗೆ. ಉದ್ದಕ್ಕೂ 15-16 ಕಿಲೋಮೀಟ್ರೂ ಕೊಟ್ಟಿಗೆನೆ. ತೋರಿಸ್ತೀನಿ ನೋಡಿ ನೆಲ ಹಂಗೇನೆ ನೋಡಿ. ಇದು ನಡ್ಕೊಂಡು ಹೋಗೋದೆಲ್ಲ ಕೊಟ್ಟಿಗೆ ಸಗಣಿ ಇದ್ದಂಗೆ. ಜಂಗಲ್ ಚೋಟಿ 2.5 ಕಿಲೋಮೀಟರ್ಸ್. ನಾವು ಈಗ 53ನೇ ಕಂಬದ ಹತ್ರ ಬಂದಿದ್ದೀವಿ. ಥರ ನೋಡಿ, ಆ ಕಡೆ ತಿರ್ಕೊಂಬಿಟ್ಟ ಅವನು. ಅವರೆಲ್ಲ ಫ್ಯಾಮಿಲಿ ಅಂತ ಹೇಳ್ಕೊಂಡು 3-4 ಗುಂಪು ಈ ಥರ ಬರ್ತಾರೆ ನೋಡಿ. ಆ ಕಡೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ, ದುಡ್ಡುಗಳು ಕೇಳ್ತಾರೆ. ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ, ದುಡ್ಡಿಲ್ಲ ಅಂಥೇಳಿ. ವ್ಯೂ ಮಾತ್ರ ಸಖತ್ತಾಗಿದೆ. ಕುದುರೆ ಗಲೀಜರ್ದ ವಾಪಸ್ ಹೊರಟ್ಬಿಡೋಣ ಅನಿಸ್ತದೆ ಒಂದೊಂದು ಸಾರಿ, ಅಷ್ಟೊಂದು ಗಲೀಜಾಗ್ಬಿಟ್ಟಿದೆ. इस बच्चे को लेने के लिए कितना लिया है आपने? 4,000। अगर मेरे को उठाते हैं तो सोच लीजिए उठा नहीं पाते हैं, हो नहीं पाता इसमें। हो जाएगा, जैसे 2-3 आदमी मिल के 4 आदमी वही डोली में हो जाएगा। डोली में हो जाएगा। हाँ, ये इसमें क्या बोलते हैं इसको? में भी होता है, लेकिन 2 आदमी 3 आदमी बोल के, क्योंकि एक्सचेंज करते हैं। एक्सचेंज करके लेके क्या बोलते हैं इसको? बिच्छू, पिट्ठू। ओके। क्या नाम है आपका? मेरा नाम नीम बहादुर थापा। नेपाल के हैं? अच्छी बात. ನೋಡಿ, ಇವರು ಶವರ್ಮಾ ಕುಕ್ ಅಂತ ಎಲ್ಲ ಕಡೆ ಬೆಂಗಳೂರು, ಅತ್ತಿಬೆಲೆ, ವೈಟ್ ಫೀಲ್ಡು, ಚೆನ್ನೈ ಎಲ್ಲ ಕಡೆ ಹೋಟ್ಲ್ ಕೆಲಸ ಮಾಡಿ ನೇಪಾಳ ಅವರು. ಇವತ್ತು ಇದು ವಾತಾವರಣ ಚೆನ್ನಾಗಿರುತ್ತೆ, ನೀರು ಎಲ್ಲ ಗಾಳಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಕೇದಾರ್ನಾಥಲ್ಲಿ ಪಿಟ್ಟು ಎತ್ಕೊಂಡು ಓಡಾಡ್ತಾರೆ. ನೋಡಿ, 105 ಹೋಲ್ ನಂಬರ್. ನಾನು ಅಂದ್ಕೊಂಡಿದ್ದೆ ಗಂಟೆಗೆ ಒಂದು 2-2.5 ಕಿಲೋಮೀಟ್ರ್ ಕವರ್ ಮಾಡ್ಬೋದು. ಅಲ್ಲಿಗೆ 16 ಕಿಲೋಮೀಟ್ರ್ ಅಂತ ಹೇಳಿದ್ರೆ 8 ಅವರ್ ನೋಡಿ. ಹೊತ್ತರಿಸ್ಕೊಂಡು ಬರ್ತಾನೆ ಇರ್ತಾರೆ ನೋಡಿ. ಭೈರವ ಮಂದಿರ ಇಲ್ಲೊಂದು ಬಾಟ್ಲಿಗೆ ಇಟ್ಕೊಬೇಕಾಗಿತ್ತು ನೀರು ನೋಡಿ. ಅಲ್ಲಲ್ಲೇ ನೀರು ಇರುತ್ತೆ ಹಿಂಗೆ ಬಾಟ್ಲಿಗೆ ನೋಡಿ. ವಯಸ್ಸಾದವರೆಲ್ಲ ಹೆಂಗೆ ಬರ್ತಾರೆ ಅಂದರೆ ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. 70-75 ವರ್ಷದ ಮೇಲಾಗಿದೆ ಅವ್ರಿಗೆ. ಶ್ರೀ ಕೇದಾರ್ನಾಥ್ 12.5 ಕಿಲೋಮೀಟ್ರು. ಜಂಗಲ್ ಚಾಟಿ ಅರ್ಧ ಕಿಲೋಮೀಟ್ರು, 12.5. ಅಲ್ಲಿಗೆ 3 ಕಿಲೋಮೀಟ್ರ್ ಬಂದಿದ್ದೀವಿ. ಹೆಂಗಿದೆ ನಿಮ್ಮ ಅನುಭವ? ಈಗ ಸುಮಾರು ಟೈಮ್ ಎಷ್ಟು? 6:30, 1:15 ಗಂಟೆ ನಡೆದಿದ್ರಿ. ಹೆಂಗಿದೆ ಜೋಶ್? ಹೆಂಗಿದೆ? ಕುದುರೆಗಿದ್ರೆ ಬೇಕಾ? ಬೇಡವಾ? ವೆರಿ ಗುಡ್. ಅದೇ ಭಗವಂತ ಒಳ್ಳೇದು ಮಾಡಲಿ. ಟ್ರೈನ್ ತೊಗೊಂಡ್ವಿ. ಎಷ್ಟು? 50 ರೂಪಾಯಿಗೆ ಎಷ್ಟು ಬಾಳೆಹಣ್ಣೆ? ಎಷ್ಟು ಕಿಲೋಮೀಟ್ರ್ ಬಂದಿರೋದು ನಾವು? 3 ಕಿಲೋಮೀಟ್ರಿಗೆ ಈ ರೇಟು. ಫುಲ್ಲು ಕವರ್ ಆಯಿತು, ತಕ್ಷಣ ಕ್ಲಿಯರ್ ಆಯಿತು. ಬಟ್ ಕವರ್ ಆಗುತ್ತೆ ಮತ್ತೆ. ಏನು ಕುದುರೆಗಳು ಒಂದೊಂದಂತೂ ಹುಚ್ಚು ಬಂದಂಗೆ ಆಡ್ತವೆ, ಮೇಲೆ ಬಂದ್ಬಿಡ್ತವೆ. ಕುದುರೆ ಎಲ್ಲ ಇದೆಲ್ಲ ಕಚ್ಚರ್ ಅಂತಾರೆ ಇಲ್ಲಿ. ಕಚ್ಚರ್ ಅಂದರೆ ಕುದುರೆ ಎಲ್ಲ ಹೆಣ್ಣಿದು, ಒಂಥರ ಅರ್ಧನಾರೀಶ್ವರ ಅಂತ. ಹೋಗ್ತಾ ಭಗವಂತನ ದರ್ಶನ ಎಷ್ಟು ಕಷ್ಟ ಆಗುತ್ತೆ ಅಂದರೆ, ಭಗವಂತ ಹೋಗಿ ಅಲ್ಲಿ ಕೂತಿದ್ದಾನೆ, ಭಗವಂತ ನಮ್ಮನ್ನು ಕರೆಸ್ಕೊತಾ ಇದ್ದಾನೆ. ದರ್ಶನ ಕೊಡಬೇಕಾದ್ರೆ ಕಷ್ಟ ಕೊಟ್ಟೇನೆ, ಯಾವುದು ಈಸಿಯಾಗಿ ಸಿಗಲ್ಲ ಅಂತ ಅನ್ನೋಕ್ಕೆ ಕೇದಾರ್ನಾಥ್ ಒಂದು ನಿದರ್ಶನ. ಕುದುರೆ ಮೇಲೆ ಹೋಗ್ತಾರೆ, ಕುದುರೆಗಳು ಹುಚ್ಚು ಬಂದಂಗೆ ಬರ್ತವೆ. ಫುಡ್ಡೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆಮೇಲೆ ಹಿಂಗೆ ಹತ್ತಾ ಇದ್ದೀವಿ. ಸುಮಾರು ನಾವು 4:40 ಆಗಿತ್ತಾ? 4:40ಗೆ ಹೊರಟಿದ್ದು. ಈಗ 6:55. ಅಲ್ಲಿಗೆ ಸುಮಾರು 2 ಅವರ್ ಚಿಲ್ಲರೆ ಆಗಿದೆ. ಒಂದು 4-4.25 ಕಿಲೋಮೀಟ್ರ್ ಬಂದಿದ್ದೀವಿ. ಟೈಮ್ ತೊಗೊಳತ್ತೆ ಹಿಂಗೆ. ಮೋಸ್ಟ್ಲಿ ನಾವು ಹೋಗೋದು 12-12:30, 1 ಗಂಟೆ. ಬನ್ನಿ, ಏನೆಲ್ಲ ತೋರಿಸ್ಬೋದು ನೋಡಿ. ಅಲ್ಲಿ ನೋಡಿ ಹೆಂಗೆ ಓಡ್ಬಿಡ್ತಾರೆ ಕುದುರೆಗಳು ತಿರ್ಸೋದು. ಒಬ್ಬೊಬ್ಬರಂತೂ ಒಂದೊಂದು ಅಂತ ಯಾರು ಹಿಡ್ಕೊಂಡಿರಲ್ಲ, ಅವೇ ಬಂದ್ಬಿಡ್ತವೆ. ಏನು ಪಟ ಅಂತ ನುಗ್ಗಿ
ಅಲ್ಲೇ ತೋರಿಸು ಹೀಗೆ ಮೊನ್ನೆ ನಿಮ್ಮೆಲ್ಲರ ಪರವಾಗಿ ನಾನು ಕೇದಾರ್ನಾಥ್ ಯಾತ್ರೆ ಮಾಡ್ತಾ ಇದ್ದೀನಿ. ಭಗವಂತ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಬೆಳೆಸ್ತಾ ಇದ್ದೀರಾ, ಹರಿಸ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಭಗವಂತ ಪರಮೇಶ್ವರ ಒಳ್ಳೇದು ಮಾಡಲಿ. ನೋಡಿ ಹೆಂಗೆ ಓಡಿಸ್ಕೊಂಡು ಹೋಗ್ತಾರೆ, ಒಂದೊಂದಂತೂ ಮೇಲ್ಮೇಲೆ ನುಗ್ಗಿ ಬಂದ್ಬಿಡುತ್ತೆ. ಬಂದ್ಬಿಟ್ರು ಎಲ್ಲ ಒಟ್ಟೊಟ್ಟಿಗೆ. ಓಹೋ, ಇಲ್ಲಿಂದ ಬರೀ ಕುದುರೆಗಳೇ. ಇಲ್ಲಿ ಬೋರ್ಡ್ ಇದೆ ನೋಡಿ, ಶ್ರೀ ಕೇದಾರ್ನಾಥ್ ಜಿ 10.5 ಕಿಲೋಮೀಟ್ರು, ಬೇಸ್ ಕ್ಯಾಂಪ್ 9 ನೋಡಿ. ಇನ್ನು ಅಲ್ಲಿದೆ ನಾವು ಹೋಗೋ ದಾರಿ. ಅಲ್ಲಿ ಮೇಲ್ಗಡೆ ಯಾವುದೋ ಒಂದು ಕಾಣಿಸ್ತಾ ಇದೆ ಊರು, ಯಾವುದೋ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದ್ಮೇಲೆ ಇನ್ನೂ ಎಷ್ಟು ಹತ್ತಬೇಕು ಅಂತ ನೋಡಬೇಕು. ಅಲ್ಲಿವ್ರಿಗೆ ಹೋಗೋಣ ಬನ್ನಿ. ಟೈಮ್ ಬಂದು 8 ಗಂಟೆ ಆಗಿದೆ ನೋಡಿ. ಅಲ್ಲಿ ಕುದುರೆಗಳೆಲ್ಲ ಆ ಕಡೆ ತಿರುಗ್ತಾ ಇದ್ದಾವೆ ಮ್ಯಾಕ್ಸಿಮಮ್ಮು. ಗೊತ್ತಿಲ್ಲ, ಕುದುರೆಗಳು ಬೇರೆ ದಾರಿ ಆಯ್ತೇನೋ. ಸ್ನೇಹಿತರೆ, ಟೈಮ್ ಬಂದು 8:25. ಪೋಲ್ ನಂಬರ್ 300 ಹತ್ರ ಇದ್ದೀವಿ. ಸೌಂಡು ನೀರು ಸಖತ್ತಾಗಿದೆ. ಪೋಲ್ ನಂಬರ್ 300 ಹತ್ರ ಇದ್ದೀವಿ. ಸೊ ಟೋಟಲ್ ಪೋಲ್ ಇರೋದು ಅಂದರೆ ಕುದುರೆ ಎಲ್ಲಿ ತನಕ ಹೋಗುತ್ತೆ ಅಲ್ಲಿವರೆಗೂ 454-58 ಇದೆಯಂತೆ. ನಮಗೂ ಅದಕ್ಕೂ ಇನ್ನೂ ಒಂದು 150 ಚಿಲ್ಲರೆ 160 ಪೋಲ್ ಹಿಂದೆ ಇದ್ದೀವಿ. ನನ್ನ ಪ್ರಕಾರ ಇನ್ನೊಂದು 3 ಅವರ್ಸ್ ಬೇಕಾಗೋದು. ಕುದುರೆಯವರೆಲ್ಲ ಶಾರ್ಟ್ ಕಟ್ ತೊಗೊಂಡ್ಬಿಟ್ರು. ಇವಾಗ ಕುದುರೆಗಳಿಲ್ಲ, ಇನ್ನು ಬರೀ ಡೋಲಿ ನಡ್ಕೊಂಡು ಹೋಗೋರೆ ಜಾಸ್ತಿ ರಸ್ತೆನಲ್ಲಿ. ನೋಡೋಣ ಬನ್ನಿ. 8:30 ಅಂದರೆ ನನ್ನ ಪ್ರಕಾರ 9:30, 10:30, 11:30, 12 ಗಂಟೆ ಆಗುತ್ತೆ ನಾವು ಹೋಗೋಷ್ಟೊತ್ತಿಗೆ. ಅಲ್ಲಿ ಹೋಗಿ ಎಲ್ಲ ಕಾಯ್ಕೊಂಡಿದ್ದಾರೆ ಕುದುರೆಯಲ್ಲಿ ಹೋದವರೆಲ್ಲ. ಅಲ್ಲಿ ಟೆಂಟ್ಗಳು ಕೂಡ ಇದೆಯಂತೆ. ಎಲ್ಲ ಮಾತಾಡೋಣ, ನೋಡೋಣ. ನಾನು ಯಾವುದೋ ಒಂದು ಆರತಿ ಆಗುತ್ತೆ 12:30 ಆದರೂ ವಿಚಾರಿಸಿ ಅಂತ ಹೇಳಿದ್ದೀನಿ. ಅದಕ್ಕಾದರೆ 5,500 6,000 5 ಜನ 6 ಜನ ಒಟ್ಟಿಗೆ ಬಿಟ್ಬಿಡ್ತಾರೆ. ನೋಡೋಣ ಬನ್ನಿ. ಭಗವಂತ ಯಾವ ಥರ ದರ್ಶನ ಕೊಡಬೇಕು ಅಂತ ಹೇಳ್ತಾನೆ. ಭಗವಂತ ಬಿಟ್ಟಿದ್ದು ಜೈ ಬೋಲೆ ಅಂದ್ಕೊಂಡು ಜೈ ಕೇದಾರ್ ಬಾಬಾ ಅಂದ್ಕೊಂಡು ಹೊರಡ್ತಾ ಇರೋದು ನಾವಷ್ಟೇ. ನೋಡಿ, ಇಲ್ಲಿ ನೀರು ಹರಿಯುತ್ತೆ, ಕತ್ಲೇನು ಕಾಣಿಸಲ್ಲ, ಕೇಳಿಸುತ್ತೆ ಸೌಂಡು. ಬ್ರಿಡ್ಜ್ ಮಾಡಿದ್ದಾರೆ ದಾಟ್ಲಿಕ್ಕೆ ನೋಡಿ. ಅಲ್ಲಲ್ಲೇ ಹಾಸಿಗೆಗಳು ಹಾಕಿ ಈ ಥರ ರೂಮ್ ಮಾಡಿ ಟೆಂಟ್ಗಳು ಹಾಕಿ ಉಳ್ಕೊಳ್ಳಿಕ್ಕೆ ಜಾಗ ಕೂಡ ಮಾಡಿರ್ತಾರೆ ಹೋಟ್ಲುಗಳ ಜೊತೆಗೆ. ನೋಡಿ, ಟೈಮ್ ಬಂದು 9:15. ಜನ ಹೋಗೋರು ಬರೋರು ಇವರೆಲ್ಲ ಇಳಿತಾ ಇರೋವಂಥವ್ರು. ಇದೊಂದು ಪಾಯಿಂಟಲ್ಲಿ ಏನು ಮಾಡಿದ್ದಾನೆ, ಒಂದು ಬೆಟ್ಟ ಪೂರ್ತಿ ಹತ್ತಬೇಕು, ಒಂದೇ ಸಮ ಕೊಟ್ಬಿಟ್ಟಿದ್ದಾನೆ ನೋಡಿ. ಅಲ್ಲಿ ನೀರು ಹರಿತಾ ಇದೆ. ಅಲ್ಲಿ ಅದೇ ಬ್ರಿಡ್ಜ್ ನಾನು ಆಗಲೇ ತೋರಿಸಿದ್ದು. ಒಂದೇ ಸಾರಿ ಎತ್ತಬೇಕು, ಪೂರ್ತಿ ಅಷ್ಟು ಹತ್ತಬೇಕು. ರೋಡಲ್ಲೇ ನೀರು ಹೋಗ್ತಾ ಇದೆ. 300 ಹಿಂದೆ ಮುಂದೆ ರೋಡೇ ಸಾಗಲಿಲ್ಲ ಯಾಕೋ. ಇನ್ನು ನೋಡಿ, ಇಷ್ಟೊತ್ತಿನಲ್ಲೂ ಎಷ್ಟು ಟೈಮು 9:50 10 ಗಂಟೆ ಆಯಿತು. ಇನ್ನು ಕುದುರೆಗಳು, ಜನ, ಇವು ಡೋಲಿ ಇನ್ನೂ ನಡೀತಾನೆ ಇದೆ. ಟೈಮ್ ಬಂದು 10:15 ನೋಡಿ. ಅಲ್ಲಿದೆ ಮೇಲೆ ಲೈಟು, ಇನ್ನು ಸಣ್ಣ ಲೈಟ್ ಇದೆ, ಅಲ್ಲಿಗೆ ಹೋಗಬೇಕು. ಒಂದೇ ಸಾರಿ ಬೆಟ್ಟ ಹತ್ತಾ ಇರೋದೇನೆ. 285 290 ಹತ್ರ 310 ಹತ್ರ ಅಂತ ವಿಡಿಯೋ ಮಾಡಿದ್ದು ನಾನು. 318 ಒಂದು ಬೆಟ್ಟ ಹತ್ತಿದ್ದೀವಿ ಬರೀ 18 ಪೋಲ್ಗೆ. ಇನ್ನು ನಮಗೆ ಈ ಕುದುರೆದೇ ಹಿಂಸೆ. ಮೇಲ್ಮೇಲೆ ಬರ್ತವೆ. ನಮಗೆ ಸುಮ್ಮನೆ ನಡೆಯೋಕ್ಕೆ, ಹತ್ತಕ್ಕೆ, ಲಗೇಜ್, ಸಣ್ಣ ಪುಟ್ಟ ಲಗೇಜ್ ಹಾಕೊಂಡು ಹತ್ತಕ್ಕೆ ಕಷ್ಟ. ಪಾಪ ಈ ಜನಗಳನ್ನ ಎತ್ಕೊಂಡು ಹೊತ್ಕೊಂಡು ಇಳಿಸೋದು ಹತ್ಸೋದು ಕಷ್ಟ. ಇಲ್ಲಿ ಕತೆ ನೋಡಿ, ಇಲ್ಲಿ ಬದಿ ಕಲ್ಲು. ಇಲ್ಲ ಹತ್ತಿ ಹೋಗ್ಬೇಕು ಇನ್ನು ಮೇಲಲ್ಲಿ. ಕೇದಾರ್ನಾಥ್ 7 ಕಿಲೋಮೀಟ್ರ್ ಇದೆ. ಬೇಸ್ ಕ್ಯಾಂಪೇ 5 ಕಿಲೋಮೀಟ್ರ್ ಇದೆ. ಟೈಮ್ 10:40. ಟೈಮ್ ಬಂದು 11 ಗಂಟೆ ಆಗಿದೆ. ಬೇಸ್ ಕ್ಯಾಂಪೇ ನನ್ನ ಪ್ರಕಾರ ಇನ್ನೊಂದು 4.5 ಇಲ್ಲ 5 ಕಿಲೋಮೀಟ್ರ್ ಅಂತೂ ಇದೆ ಇಲ್ಲಿಂದ. 280 ಪೋಲ್ ನಂಬರ್ ಆದಮೇಲೆ, 285 ಪೋಲ್ ನಂಬರ್ ಆದಮೇಲೆ ಬರೀ ಹತ್ತದೆ. ನಿಮಗೆ ದಾರಿನೇ ಸಾಗಲ್ಲ. 280 ಪೋಲ್ವರೆಗೂ ನಿಮ್ಗೆ ಅಷ್ಟು ಗೊತ್ತಾಗಲ್ಲ, ಅಪ್ಪಿದ್ರೂ ಗೊತ್ತಾಗಲ್ಲ. 280, 85, 90 ಹತ್ತತ್ರ ಶುರುವಾಗತ್ತೆ ನೋಡಿ. ಆಹಾ ಸ್ವರ್ಗ ಸುಖ. ಇವ್ರು ಹೇಳ್ತಾರಲ್ಲ, ಆಹಾ ಪರಮ ಸುಖ, ಆಹಾ ಪರಮ ಸುಖ ಅಂತಂಗೆ. ಸೊ ಬರೋದು ಒಂದೊಂದು
ಎಡ್ಜ್ ಬರೋದು ಒಂದು 5 ನಿಮಿಷ 10 ನಿಮಿಷ ನಿಂತ್ಕೊಳ್ಳೋದು, ಆಮೇಲೆ ಹಿಂಗೆ ಕವರ್ ಮಾಡ್ಕೊಂಡು ಬರ್ತಾರೆ. ಒಂದೇ ಸಾರಿ ಸ್ಟ್ರೈನ್ ಮಾಡ್ಕೊಬಾರ್ದು ಅಂತೇಳಿ. 11 ಗಂಟೆ ಬೆಳಗ್ಗೆ 10:40 ನಾವು ನಡೀತಾ ಇರೋದು, ಶೂಸ್ ಹಾಕೊಂಡು ನಿಂತಿರೋದು. ಇವು ನೋಡಿ ಹೆಂಗೆ ಬಂದು ಎಲ್ಲ ಬದಿ ಆಲ್ಮೋಸ್ಟ್ 12 hours ಆಗೋಯ್ತು. ನಡೀತಾನೆ ಇದ್ದೀವಿ. ಬೆಳಗ್ಗೆ 1 ಗಂಟೆವರೆಗೂ ಲೈನಲ್ಲೇ ಇದ್ವಿ, ದಾರಿ ಸಾಗಲಿಲ್ಲ 1 ಗಂಟೆವರೆಗೂ. ಆಮೇಲೆ ಗೌರಿಕುಂಡಿಂದನೇ ನಡೀತಾ ಇರೋದು, 4:40 ನಡೀತಾ ಇರೋದು ಕಂಟಿನ್ಯೂಸ್ ಆಗಿ. 4:40 ನಡೆದಿದ್ದಕ್ಕೆ ಒಂದು 10 ಕಿಲೋಮೀಟ್ರ್ 11 ಕಿಲೋಮೀಟ್ರ್ ತನಕ ಕವರ್ ಮಾಡಿದ್ವಿ. ಬಟ್ ಕಿಲೋಮೀಟರ್ ಎಲ್ಲ ಕರೆಕ್ಟ್ ಇಲ್ಲ, ಬೇರೆ ದಾರಿ ಮಾಡ್ಕೊಂಡಿದ್ರು. ಟೈಮ್ ಪ್ರಕಾರ ಹೋದರೆ ಒಂದು 10 ಕಿಲೋಮೀಟ್ರ್ ಅಂತೂ ಕವರ್ ಮಾಡಿದ್ವಿ. ಸೊ ಇನ್ನೊಂದು 1.5 hour 2 hours ನಡಿಬೇಕಾಗತ್ತೆ. ಹಿಂಗೆ ಇದ್ದರೆ ಕಷ್ಟ ಅದನ್ನು ನೋಡೋಣ. 1 ಗಂಟೆ ಅಂತೂ ಮ್ಯಾಕ್ಸಿಮಮ್ಮು, 12 ಗಂಟೆ 12:15 ಅಂತೂ ಮಿನಿಮಮ್. ಸೊ ಬನ್ನಿ ಮುಂದುವರಿಯೋಣ. ನೋಡಿ ಇಲ್ಲಿ ಅಲ್ಲಿ ಮೇಲೆ ಇನ್ನೂ ಹತ್ತೋದು ಜಾಸ್ತಿ ಇದೆ ನೋಡಿ. ನಾವು ಹತ್ತಾ ಇರೋದು 2ನೇ ದೊಡ್ಡ ಬೆಟ್ಟ. ಅಲ್ಲಿ ನಿಮ್ಗೆ ಲೈಟ್ ಕಾಣಿಸ್ತಾ ಇರೋದು ಒಂದು ಬೆಟ್ಟ ಹತ್ತಿದ್ದು, ನಾವು ಫುಲ್ ಹತ್ತಿದ್ದು. ಅಲ್ಲಿಂದ ಟೈಮ್ ತೊಗೊಂಡಿದ್ದು. ಅದ್ರ ಕೆಳಗೆ ಸಿಕ್ಕಾಪಟ್ಟೆ ಇದೆ. ಆ 2 ಬೆಟ್ಟ ಮಧ್ಯದಿಂದ ಕೆಳಗಡೆಯಿಂದ ಬಂದಿರೋದು ನಾವು. ಹತ್ತ ದಾರಿ ಹಿಂಗಿದೆ ಫುಲ್ಲು. ಇನ್ನು ದೇವಸ್ಥಾನಕ್ಕೆ 6 ಕಿಲೋಮೀಟ್ರ್ ಇದೆ. ಬೇಸ್ ಕ್ಯಾಂಪು 4-4.5 ಕಿಲೋಮೀಟ್ರ್ ತನಕ ಇದೆ. 12:30 ಸಿಕ್ಕಾಪಟ್ಟೆ ಚಳಿ. ನಾವೆಲ್ಲ ಜಾಕೆಟ್ಸ್ ಎಲ್ಲ ಹೊರಟೋಗಿದೆ. ಇಲ್ಲೊಂದು ಹೋಟ್ಲಲ್ಲಿ ಪರೋಟ ತಿಂದ್ವಿ. ಪರೋಟ ಚೆನ್ನಾಗಿ ಮಾಡಿದ್ರು. 70 ರೂಪಾಯಿ, ಏನಂತ ಮೋಸ ಏನಲ್ಲ. ಮೊಸರಿಗೆ ಮಾತ್ರ ಮೋಸ. ಪಕ್ಕದಿಂದ ತಂದ 22 ರೂಪಾಯಿ ಮೊಸರಿಗೆ 80 ರೂಪಾಯಿ ತೊಗೊಂಡ. ನೋಡಪ್ಪ ಇನ್ನೇನು ಮುಗಿತಾ ಇದೆ ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಕುದುರೆ ಸವಾರಿ. ನೋಡಿ ಬೇಸ್ ಕ್ಯಾಂಪಲ್ಲಿದ್ದೀವಿ. ದೇವಸ್ಥಾನ ಇಲ್ಲಿಂದ 1.5 ಕಿಲೋಮೀಟ್ರ್. ಇದೆಲ್ಲ ಕುದುರೆಗಳದ್ದು ಬೇಸ್ ಕ್ಯಾಂಪು. ಅಂದರೆ ಇನ್ನೂ ಒಂದು 100 ಮೀಟ್ರ್ ಹಿಂದೆ ನಿಲ್ಲಿಸ್ತಾರೆ. ಟೈಮ್ ಬಂದು 1:45 ಅಂತೂ ಇಂತೂ ಭಗವಂತನ ದರ್ಶನಕ್ಕೆ ಬಂದ್ವಿ. ಸ್ನೇಹಿತರೆ ಬಂದು ಟೆಂಟ್ ಒಳಗೆ ಬಂದ್ವಿ. 2:30 ರಾತ್ರಿ. ಮಲ್ಗೋಣ ಲೈನ್ ಹೊರಟೋಗ್ಬೇಕಾಗಿತ್ತು ದರ್ಶನಕ್ಕೆ. ಸುಸ್ತಾಗ್ಬಿಟ್ಟಿದ್ವಿ ಸಿಕ್ಕಾಪಟ್ಟೆ. ಇದು ಇಬ್ಬರು ಮಲ್ಗುವಂಥ ಟೆಂಟು. ಸರಿ ಪವರ್ ಬ್ಯಾಂಕ್ ಚಾರ್ಜ್ ಹಾಕಿ ನಡೀರಿ ಮಲಗುವ. ಸ್ನೇಹಿತರೆ ಫೈನಲಿ ಕನಕಪುರ ಟು ಕೇದಾರ್ನಾಥ್ ಯಾತ್ರೆ ಸಂಪನ್ನ ಆಗಿದೆ. ಬೆಳಗ್ಗೆಗೆ ದರ್ಶನದ್ದೇ ನನಗೆ ಯೋಚನೆ ಇರೋದು. 8 ಅವರ್ ಆಗುತ್ತಂತೆ ದರ್ಶನ. ಅಷ್ಟು ಜನ ಇದ್ದಾರೆ. ನಾನು ಎಲ್ಲ ಕಡೆ ವಿಚಾರಿಸ್ಕೊಂಡು ಬಂದೆಲ್ಲ ದರ್ಶನ ಆದವ್ರದ್ದು. ಗೊತ್ತಿಲ್ಲ ಏನಾಗುತ್ತೆ ಅಂತ. ಬೇರೆ ಬೇರೆ ಥರ ಪ್ರಯತ್ನಗಳು ಮಾಡ್ತೀನಿ. 8 ಅವರ್ ಅಂದರೆ ದರ್ಶನ ಮಾಡೋದು ಭಾಳ ಕಷ್ಟ ಇದೆ. ತಿರ್ಗಾ ಲೈನ್ಗಳಲ್ಲಿ 8 ಅವರ್ ನಿಂತ್ಕೊಂಡು ಇವತ್ತೇ 10:45 ಹೆಚ್ಚು ಕಮ್ಮಿ 2:30ವರೆಗೂ ಕಂಟಿನ್ಯೂಸ್ ಆಗಿ ನಡೆದಿದ್ದೀವಿ, ನಿಂತಿದ್ದೀವಿ. ರೆಸ್ಟ್ ಅನ್ನೋದೇ ಇಲ್ಲ. ಸೊ ನೋಡೋಣ ಭಗವಂತ ನಾಳೆ ದರ್ಶನ ಕೊಡಬೇಕಂದ್ರೆ ಯಾವ ಥರ ಬೇಕಾದ್ರೆ ಕೊಡ್ತಾನೆ. ನಾನು ಭಗವಂತನ ದೇವಸ್ಥಾನ ನೋಡ್ಬಿಟ್ರೆ ನನಗೆ ಭಾಳ ಖುಷಿ. ಮೇಲ್ಗಡೆ ಭೈರವ ಬಾಬಾ ಅಂದರೆ ಈ ಕ್ಷೇತ್ರದ ಕ್ಷೇತ್ರಪಾಲಕ. ಆಮೇಲೆ ಹಿಂದೆ ದೇವಸ್ಥಾನದಿಂದ ಇರ್ತಕ್ಕಂಥ ಭೀಮಶಿಲಾ ಅಂದರೆ 2013 ಏನು ಬರುತ್ತೆ ಕ್ಲೌಡ್ ಬರ್ಸ್ಟ್ ಆಗುತ್ತೆ, ಅದ್ರದ್ದು ತಡೆದಂಥ ದೇವಸ್ಥಾನನ ತಡೆದಂಥ ಒಂದು ಭೀಮಶಿಲಾ. ಹಾಗೆ ಆದಿಗುರು ಶಂಕರಾಚಾರ್ಯರ ಪುಣ್ಯಸ್ಥಾನ. ಅವರು ಸಮಾಧಿ ಅಂತ ಹೇಳ್ತಾರೋ ಏನು ಹೇಳ್ತಾರೋ ಆ ಜಾಗದಲ್ಲಿ ಹೋದಾಗ ಹೇಳ್ತೀನಿ ನಾನು. ಸೊ ಇದೆಲ್ಲ ನಾಳೆ ಮುಂದುವರ್ಸೋಣ. ಇವತ್ತು 15-16 ದಿನ. ನಾವು ಮನೆಯಿಂದ ಬಿಟ್ಟಿದ್ದು 16 ದಿನ, ಬೆಂಗಳೂರಿಂದ ಹೊರಟಿದ್ದು 15-16 ಒಟ್ಟಿನಲ್ಲಿ ಕಂಟಿನ್ಯೂಸ್ ಆಗಿರ್ತೀನಿ ಜೊತೆಯಲ್ಲಿ. ಸೊ ಇದಾಗಿತ್ತು ಕನಕಪುರ ಟು ಕೇದಾರ್ನಾಥಲ್ಲಿ ನಮ್ಮ ಇವತ್ತು ಕೆಳಗಡೆ ಯಾವುದಿದು ಸೀತಾಪುರದಿಂದ ಕೇದಾರ್ನಾಥ್ವರೆಗೂ ಬಂದು ತಲುಪಿರೋ ಸಮಯ ಯಾತ್ರೆ. ಯಾರೂ ದಯವಿಟ್ಟು ಜರ್ನಿ ಈ ಟೈಮ್ಗಳಲ್ಲಿ ಮಾಡಿಬಿಡಿ. ಈ ಮಳೆಗಾಲ ಆದಮೇಲೆ ಯೋಚನೆ ಮಾಡಿ. ಇದು ಎಲ್ಲದಕ್ಕಿಂತ ಹಿಂಸೆ ಅಂದರೆ ಈ ಕುದುರೆದೇನ ಹಿಂಸೆ. ನಮ್ಮ ಮೈಯೆಲ್ಲ ನೋಡಬೇಕು, ಮಕ ಮೂತಿ ಎಲ್ಲ ಆರಿಸಾಕ್ತವೆ ಬದಿನ ಮೇಲ್ಮೇಲೆ ಬರ್ತಾವೆ. ಇವಳು 1-2 ಸಾರಿ ಬಿದ್ದಲು. ನಾನು ನೆಕ್ಸ್ಟಿಂದ ಬಂದರೆ ಭಗವಂತನ ಅದನ್ನೇ ಕೈ ಮುಕ್ಕೊಂಡು ಹೋಗೋದು. ಅಲ್ಲಿಂದ ಹೆಲಿಪ್ಯಾಡ್ ಬುಕ್ ಮಾಡಿಕೊಂಡು ಸೀದಾ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಪ್ಪ ಅಂತ. ಕುದುರೆಲಿ ಬರೋಕ್ಕೂ ಹಿಂಸೆ ಪಾಪ. ಕುದುರೆಗಳಲ್ಲಿ ಅವಕ್ಕೆ ಜಾರ್ತವೆ, ಅದ್ರದ್ದೆಲ್ಲ ನೋಡೋಕ್ಕೆ ಸಿಕ್ಕಾಪಟ್ಟೆ ಹಿಂಸೆ. ಇವಾಗ ಬಂದ್ವಲ್ಲ 1.5 ಅವರು ಭಾಳ ಬೇಜಾರಾಯಿತು. ಸೊ ಬನ್ನಿ ನೆಕ್ಸ್ಟು ಏನಿದ್ರು ಕೇದಾರ್ನಾಥ್ ಬಗ್ಗೆ ಇನ್ನೊಂದಷ್ಟು ಏನಾದರೂ ಮಾಹಿತಿಗಳನ್ನೆಲ್ಲ ತಿಳಿಸ್ತಾ ಹೋಗ್ತೀನಿ. ಸಿಗುವ ಬೆಳಗ್ಗೆ. ಗುಡ್ ನೈಟ್. ಕಾಫಿ ಪ್ರಿಪ್ರೇಷನ್ ಬಿಸಿನೀರು ಮಾಡಿಕೊಂಡು ಕಾಫಿ ಪ್ರಿಪ್ರೇಷನ್ ನೋಡಿ. ಈ ಥರ ಎಲ್ಲ ಟೆಂಟ್ಗಳು ಇಲ್ಲೇ ಟೆಂಟ್ಗಳಲ್ಲಿ ಸ್ಟೇ ಇರುತ್ತೆ. ಸ್ಟವ್ ಕಡೆ ಕಮ್ಮಿ ಇರೋ, ಸ್ಟವ್ ಕಡೆ ಕಮ್ಮಿ, ಸ್ಟವ್ ಕಡೆಗೆ ಬಂದೇ ಇರು. ಮಾಮನು ನೋಡಿ ಭಾರತದ ತುದಿಗೆ ಬಂದು ಇಲ್ಲಿ ಗೊಜ್ಜೆ ಅವಲಕ್ಕಿ ಮಾಡ್ಕೊತಾ ಇದ್ದಾರೆ. ರೆಡಿ ಮಾಡ್ಕೊಂಡು ಬಂದಿದ್ರು.
ನಮ್ಮ ಅಮ್ಮ ಮಾಡ್ಕೊಟ್ಟಿದ್ದು. ನಿಮ್ಮಮ್ಮ ಮಾಡಿಕೊಟ್ಟಿದ್ದ? ಆಯಿತು, ನಿಮ್ಮಮ್ಮಗೊಂದು ಧನ್ಯವಾದ. ಇದು ಗೊಜ್ಜೆ ಅವಲಕ್ಕಿ ಕಲಸಿ ಹಂಗೆ ತಿನ್ನೋದು. ನೆನೆಸಿಡ್ಬೇಕು ಒಂದು 5 ನಿಮಿಷ ಅಷ್ಟೇ. ಉಪ್ಪು, ಹುಳಿ, ಖಾರ, ನಾವು ಈ ಥರ ರೆಡಿಮೇಡ್ ಫುಡ್ಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಗೊಜ್ಜೆ ಅವಲಕ್ಕಿ ತಿನ್ಕೊಂಡು ಅಲ್ಲಿ ವಿಚಾರಿಸ್ಲಿಕ್ಕೆ ಹೋಗಿದ್ದಾರೆ. ಏನು ಮುಚ್ಕೊಂಡಿದೆ ಅಲ್ಲೇ ಹಿಮಾಲಯ ಪರ್ವತ ಇರೋವಂಥದ್ದು, ಅದ್ರ ಬುಡದಲ್ಲಿ ಸ್ವಾಮಿ ಇರೋವಂಥದ್ದು. ನೋಡಿ ವೆದರು ಇಷ್ಟೊತ್ತು ತನಕ ಓಪನ್ ಇತ್ತು, ಯಾವಾಗ ಕ್ಲೋಸ್ ಆಗತ್ತೆ ಹಿಂಗೆಲ್ಲ ಫಾಗ್ ಎಲ್ಲ ಬಂದು, ಹಾಂ ಯಾವಾಗ ಮಳೆ ಬರುತ್ತೆ ಏನು ಗೊತ್ತಾಗಲ್ಲ. ಇಷ್ಟೋ ತನಕ ಬಿಸಿಲು ಎಲ್ಲ ಓಪನ್ ಆಗಿತ್ತು, ಈಗೆಲ್ಲ ತಿರ್ಗಾ ಕವರ್ ಆಗೋಯ್ತು. ಇಲ್ಲೆಲ್ಲ ವಾಶ್ರೂಮ್ ಗಲೀಜು ಅಂತ ಹೇಳಿ ನಾವು ಆ ಕಡೆ ಹೋಗಿದ್ವಿ. ಹಿಂಗೆ ಫಾಗ್ ಇದ್ರೆ ಅನುಕೂಲ ಆಗೋದು ಟಾಯ್ಲೆಟ್ ಹೋಗೋಕ್ಕೆ. ನಾನು ಈ ಏನು ರೌಂಡ್ ನೆಕ್ ಟಿ ಶರ್ಟ್, ಫುಲ್ ಆಮ್ ಟಿ ಶರ್ಟ್ ಹಾಕ್ಕೊಂಡಿದ್ದೀನಿ. ಇನ್ನು ಸಾಮಾನ್ಯವಾಗಿ ಕೋಲ್ಡ್ ಏರಿಯಾಗೆ ಹೋದಾಗ ಹಾಕ್ಕೊಳ್ತೀನಿಲ್ಲ, ತುಂಬ ಚಳಿ ಆದಾಗ ಈ ಥರ ಬಾಡಿ ವಾರ್ಮರ್ ಥರ ಯೂಸ್ ಮಾಡ್ತೀನಿ. ಇದನ್ನು ಇವಾಗ ಹಾಕೊಂಡಾಗ ನಾನು ಸ್ನಾನ ಮಾಡಿ ಏನು ಅನಿಸಿದ್ದು ಅಂತ ಹೇಳಿದ್ರೆ, ಏನಕ್ಕಾದ್ರೂ ಹಾಕೊಂಡಪ್ಪ ಅಂದರೆ ವೆದರ್ ನಾರ್ಮಲ್ ಆಗಿತ್ತು, ಬಿಸಿಲಿತ್ತಲ್ಲ ಅಂತ. ಬಟ್ ಸೆಕೆಂಡ್ಸಲ್ಲಿ ಚಳಿ ಶುರು ಆಗೋಯ್ತು. ಈಗ ಜಾಕೆಟ್ ಹಾಕೊಬೇಕು ಅಂತ ಅನ್ನಿಸ್ತಾ ಇದೆ. 6:30 बजे में उस टाइम में भीड़ कम था? मेरा हो गया था। नहीं, कब गए थे लाइन में? कितना बजे? 6:30 बजे शाम को? अरे यार मैं सुबह सोच रहा था। नहीं, हमने भी सुबह सोचा था, अभी का लाइन देख के तो दिमाग खराब हो रहा है। तो 6:30 बजे कल शाम में लाइन में थे। अभी दर्शन कब हुआ है? दर्शन हम कल शाम को 7 बजे कर लिए थे। आज तो फिर दोबारा दर्शन करने गए थे। हो गया था दोबारा भी? और दोबारा बाहर से माथा मुठा टेक के आए। अच्छा, अभी 5 किलोमीटर का लंबी लाइन है क्या? तो लगभग मेरे ख्याल से 3-4 घंटे तो लगता है। नहीं, आपको 7 से 8 घंटे लगेंगे। अरे यार, कोई स्पेशल दर्शन ऐसा कुछ है? पीछे जाके है VIP दर्शन, वहाँ से टिकट लोगे वो भी 2 घंटे जाएंगे, इतनी लंबी लाइन है उसकी। VIP की भी कितना VIP का कुछ रेट मालूम है क्या आपको? 55 रुपये। 55? 5 जन के लिए? थैंक यू. कहाँ के आप? मैं पंजाब से, जलंधर। ಓಕೆ, ಜೈ ಕೇದಾರ್. ನೋಡಿ, ಡೋಲಿಯವ್ರ ಹತ್ರ ಮಾತಾಡಿದ್ರೆ ಅವರು ದೇವಸ್ಥಾನದವರೆಗೂ ತರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಮುಚ್ಚೋಗುತ್ತೆ. ಇಲ್ಲಿಂದ ಒಂದು 200-300 ಮೀಟ್ರು ಹಿಂದೆ ಇದೆ, 1.5 ಕಿಲೋಮೀಟ್ರ್ ಹೋಗ್ಬೇಕು ಇನ್ನು ದೇವಸ್ಥಾನಕ್ಕೆ. ನೈ ಲಿಯೇನಾ? ನೋಡಿ, ಇದೆಲ್ಲ ದೇವಸ್ಥಾನಕ್ಕೆ ಹೋಗೋ ದಾರಿ. ಎಲ್ಲ ಮುಚ್ಚೋಗಿದೆ, ಎಲ್ಲ ಜಾಕೆಟ್. ಇಲ್ಲಿ ನಂದಿ ಬೇಸ್ ಕ್ಯಾಂಪ್ ಅಂತ ಹಾಕ್ಬಿಟ್ಟು ದೇವಸ್ಥಾನದಿಂದ ಇನ್ನೂ ಒಂದು ಕಿಲೋಮೀಟ್ರ್ ಇರಬೇಕು, 1/4 ಕಿಲೋಮೀಟ್ರು. ಇಲ್ಲಿ ಹಾಕೋರು ನೋಡಿ, ಟೆಂಟ್, ಗ್ರೌಂಡ್ ಬೆಡ್ಡು, ಕಾಮನ್ ಬಾತು. ಮೇಯಿಂದ ಜೂನ್ವರೆಗೂ 600 ವಿತ್ GST. ಜುಲೈಯಿಂದ ಆಗಸ್ಟ್ವರೆಗೂ 448 ವಿತ್ GST. ಸೆಪ್ಟೆಂಬರ್ ಟು ನವಂಬರು 560 ವಿತ್ GST. ಈ ರೇಟ್ ಇರುತ್ತೆ ಇಲ್ಲಿ ಪರ್ ಹೆಡ್. ಎಲ್ಲ ಈ ಕಚ್ಚರ್ ಮೇಲೇ ಇದು ಬೇಲಿ, ಇದೆಲ್ಲ ಬೇಲಿಗಳನ್ನೆಲ್ಲ ಹಾಕೊಂಡು ಏನು ಬರಬೇಕಾದ್ರೂ ಬರಬೇಕು, ಇಲ್ಲ ಕಚ್ಚರ್ ಮೇಲೆ ಬರಬೇಕು. ಅದಕ್ಕೆ ರೇಟ್ ಜಾಸ್ತಿ ಇಲ್ಲೆಲ್ಲ. ಇಸ್ಕೊಳ್ಳೆ ಸ್ಪೆಷಲ್ ಟೀ 50 ರೂಪಾಯಿದು. 50, 30ಕ್ಕೆ ರೆಗ್ಯುಲರ್ ಟೀ. ಈಗ ಹೇಳಿ, ನಿಮ್ಮ ಟೇಸ್ಟ್ ಹೇಗಿದೆ? ಅಲ್ಲ, ಗಟ್ಟಿ ಮಾಡೋಣ ಹೇಳ್ದಂಗೆ. ಹಾಂ, ಸ್ಪೆಷಲ್ ಅಂದರೆ ಇನ್ನೇನು ಮಾಡೋಣ ಮತ್ತೆ? ಅಲ್ಲ, ಸ್ಪೆಷಲ್ ಅಂದರೆ ಇನ್ನೇನಿದೆ ಇಸ್ಮೇ? हाँ, घाड़ा नहीं बनाया? 30 रुपए का चाय लग रहा है बोल रही है. ಇಲ್ಲಿ ನಿಮಗೆ ಮೇಲೆ ಎಲ್ಲಾನು ಈ ಕುದುರೆಗಳ ಮೇಲೆ ಹೊತ್ಕೊಂಡು ಬರೋದ್ರಿಂದ ಸಿಕ್ಕಾಪಟ್ಟೆ ಕಾಸ್ಟ್ಲಿ. 30 ರೂಪಾಯಿ ತೊಗೊಳ್ತಾರೆ ಟೀಗೆ. ಸ್ಪೆಷಲ್ ಟೀ ಕೇಳಿದ್ದು 50 ರೂಪಾಯಿ, ಅದು ಚೆನ್ನಾಗಿಲ್ವಂತೆ. ಆಮೇಲೆ ಸ್ನಾನಕ್ಕೆ ಒಂದು ಬಕೆಟ್ ಬಿಸಿನೀರಿಗೆ 100 ರೂಪಾಯಿ ಇತ್ತಂತ, ಇವತ್ತು 200 ತೊಗೊಳ್ತಾ ಇದ್ದಾರೆ. ಇಲ್ಲ, ಮಾಮ ಅಂದ್ರು ಈ ಕಡೆ ಎಲ್ಲ 100 ರೂಪಾಯಿ ಅಂತೆ, ಅವನೊಬ್ಬ ಮಾತ್ರ 200 ರೂಪಾಯಿ ತಗೋತಾ ಇದ್ದಾನೆ ಅಂತ ಕೇಳ್ಕೊಂಬಂದ್ರು ಮಾಮ. 100, 200, ನಾನು 400 ರೂಪಾಯಿ ಕೊಟ್ಟು ಈಗ ಸ್ನಾನ ಮಾಡಿದ್ರು. ನಮ್ಮ ಮನೆಯೊಳು 200, ಇವರು 200 ರೂಪಾಯಿ ಕೊಟ್ಟು ಒಂದು ಮುಖ ತೊಳೆದ್ರು ಅಷ್ಟೇ ಸ್ವಾಮಿಗಳು. ಬ್ರಷ್ ಮಾಡೋಕ್ಕೂ ಆಗಲ್ಲ, ಯಾಕಂದ್ರೆ ಆ ತಣ್ಣೀರನ್ನ ಮುಕ್ಳಿಸಿದ್ರೆ ಬಾಯಲ್ಲಿಗೆ ಹೆಂಗೆ ಅಂತೀರ ಅದನ್ನ ಹೇಳ್ಬಾರ್ದು. ಕೆಲವರೆಲ್ಲ ಹೇಳ್ಬಾರ್ದು, ಆ ಥರ ಎಲ್ಲ ಅನುಭವಗಳಾಗತ್ತೆ. ಏನು ಮಾಡೋಕ್ಕಾಗಲ್ಲ ದೇವ್ರ ದರ್ಶನಕ್ಕೆ ಬಂದಾಗ. ಅದಕ್ಕೆ ನಾನು ಈ ಸ್ಟಾರ್ಟಿಂಗ್ ಡೇಸಲ್ಲೇ ಬರಬೇಕು ಅಂತೇಳಿ ಡಿಸೈಡ್ ಮಾಡಿ. ಸಿಕ್ಕಾಪಟ್ಟೆ ಕ್ರೌಡ್ ಅಂತ 7ರಿಂದ 8 ಅವರ್ ಅಂತ ತಕ್ಷಣ ಗೊತ್ತಿಲ್ಲ. 5,500 ಟಿಕೆಟ್ ತೊಗೊಂಡ್ರು ರಾತ್ರಿ ಎಷ್ಟೊತ್ತಿಗೆ ಹೇಳಿದ್ದು? 12 ಗಂಟೆಗೆ 10 ಗಂಟೆ ಮೇಲೆ ಒಟ್ಟಿನಲ್ಲಿ ದರ್ಶನ. 5,500 ಟಿಕೆಟ್ ತೊಗೊಂಡ್ರು. ಇನ್ನು ಕುದುರೆಯಲ್ಲಿ ನಡ್ಕೊಂಡು ಬರೋದು ಏನಾಗುತ್ತೆ ಅಂತ ಹೇಳಿದ್ರೆ, ಬರೀ ಈ ಕುದುರೆದೇ ಗಲೀಜು, ಜಿರ್ಕು, ಆಮೇಲೆ ಅವ್ರ ಮೇಲ್ಮೇಲೆ ಬರ್ತಾರೆ. ಅभी दर्शन के लिए नहीं गए तो ಈಗ ಅದೊಂದು ಹಿಂಸೆ. ಆಮೇಲೆ ಮೇಲ್ಮೇಲೆ ಬರ್ತಾರೆ, ಅವು ಬಿಟ್ಬಿಟ್ಟಿರ್ತಾರೆ, ಒಂದೊಂದೇ ಬರ್ತವೆ, ಹೆಂಗೆ ಆರ್ತವೆ, ಗಲೀಜು, ಬಟ್ಟೆ ಬರೀಲ್ಲ ಗಲೀಜು ಆಗ್ಬಿಡುತ್ತೆ. ಸೊ ಇದು ಇಲ್ಲಿನ ವಾತಾವರಣ. ಏನಾದರೂ ಇದ್ದರೆ ಇನ್ನೊಂದಷ್ಟು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ, ಟೀ ಕುಡಿದು ನಮ್ಮ ಜರ್ನಿನ ಭಗವಂತನ ಹತ್ರಕ್ಕೆ ಕರ್ಕೊಂಡು ಹೋಗ್ತೀನಿ. ಭೀಮಶಿಲಾ ಭಗವಂತ ಒಳಗಡೆ ಅಂತೂ ನನಗಂತೂ ಡೌಟು. ಆಚೆ ಕಡೆಯಿಂದನೇ ಭಗವಂತ ನಿನ್ನ ದರ್ಶನ ಕೊಟ್ಟರೆ ಕೊಡು, ಇಲ್ಲಾಂದ್ರೆ ರಾಜೇಂದ್ರ ಕೈ ಮುಗಿತೀನಿ ಅಂತ ಹೇಳಿ ನೆಕ್ಸ್ಟ್ ಇಯರ್ ಬರ್ತೀನಿ ಅಂದ್ಕೊಂಡು ಬಂದ್ಬಿಡ್ತೀನಿ. ನಡೀರಿ ಹೋಗೋಣ ದೇವಸ್ಥಾನ.
ಇಲ್ಲಿ ವಾದ ನಡೀತಾ ಇದೆ. ಇಲ್ಲೆಲ್ಲ ಇನ್ನೊಂದೇನು ಹಿಂಸೆ ಅಂತ ಹೇಳಿದ್ರೆ ಈ ಕುದುರೆ ಮತ್ತು ಈ ಡೋಲಿ ಅವರೆಲ್ಲ ಏನು ಮಾಡ್ತಾರೆ, ಅಲ್ಲಿ ತನಕ ಕರ್ಕೊಂಡು ಹೋಗ್ತೀವಿ ಅಂತಾರೆ, ಇನ್ನೂ ತುಂಬ ದೂರ ಇದ್ದಂಗೆ ಬಿಟ್ಬಿಡ್ತಾರೆ. ಇದು ಸಮಸ್ಯೆ ನೋಡಿ. ಅವ್ರನ್ನ ಇಲ್ಲೇ ಇಳಿಸ್ತಾ ಇದಾರಂತೆ, ಅವ್ರು ವಾದ ಮಾಡ್ತಾ ಇದ್ದಾರೆ. ಕರೆಕ್ಟಾಗಿ ತೊಗೊಂಡೋಗಿ ಪಾಯಿಂಟಿಗೆ ಬಿಟ್ಬಿಟ್ರೆ ಪರವಾಗಿಲ್ಲ. ಇದು ಇಲ್ಲಿಂದ ಇಲ್ಲಿಗೆ 1.5 ಕಿಲೋಮೀಟ್ರಿಗೆ ಕುದುರೆನೂ ಅಲ್ಲೆಲ್ಲ ತನಕ ಬಿಡ್ತೀನಿ ಅಂತ ಕರ್ಕೊಂಡು ಹೋದಂತೆ, ಅಲ್ಲೇ ಇಳಿಸ್ಬಿಟ್ಟಂತೆ, ಇದೇ ಲಾಸ್ಟು ಅಂತ ನೋಡಿ. ಇದೆ 10 ರೂಪಾಯಿ 12 ರೂಪಾಯಿ ಬಿಸಿನೀರು, 12 ರೂಪಾಯಿ ತೊಗೊಂತಾರೆ, 10 ರೂಪಾಯಿ ಪ್ಲಸ್ 18% GST ಬಿಸಿನೀರಿಗೆ. ಬಾಟ್ಲು ತಂದುಬಿಟ್ಟು 12 ರೂಪಾಯಿ 1 ಲೀಟ್ರ್ ಬಿಸಿನೀರು ತೊಗೊಂಡು ಹೋಗ್ಬೋದು. ಉದ್ದಕ್ಕೂ ಸಿಗತ್ತೆ ಈ ಥರ, ಅಂದರೆ ಮೇಲೆ ಕೆಳಗಡೆ ಹತ್ತಬೇಕಾದ್ರೆ ಏನು ಸಿಕ್ಕಲ್ಲ, ಮೇಲೆ ಬಂದ ಮೇಲೆ. ಎಷ್ಟು ದೂರ ಆಗಿದೆ ದೇವಸ್ಥಾನ? ಏನಿದು ಬೋರ್ಡ್ ಇದು? ಶ್ರೀ ಕೇದಾರ್ನಾಥ್ ಮಂದಿರ್ ದೇವಸ್ಥಾನದ್ದೇ ಆರ್ಚು. ನೋಡೋಣ ನೋಡಿ. ನೋಡಿ ಇಲ್ಲೊಂದು ಕೊಳ ಯಾವುದೋ ಇದೆ, ಅಲ್ಲಲ್ಲೇ ಟೆಂಟ್ಗಳು ಹಾಕಿದ್ದಾರೆ. ಇನ್ನು ಸಿಕ್ಕಾಪಟ್ಟೆ ದೂರ ಹೋಗ್ಬೇಕು ದೇವಸ್ಥಾನಕ್ಕೆ, ಅರ್ಧ ಕಿಲೋಮೀಟ್ರ್ ಇದೆ. ಹೆಲಿಕಾಪ್ಟ್ರಲ್ಲಿ ಹತ್ರ ಆಗತ್ತೆ. ಇಲ್ಲಿ ಮೊನ್ನೆ ಆಕ್ಸಿಡೆಂಟ್ ಆಯ್ತು ನೋಡಿ ಕೇದಾರಲ್ಲಿ, ಹಂಗೆ ನಿಂತಿದ್ದಾರೆ, ಇಲ್ಲೇ ಕವರ್ ಮಾಡಿ ನಿಲ್ಸಿದ್ದಾರೆ, ಮುರಿದೋಗಿದೆ ಹಿಂದೆ ನೋಡಿ. ಇಲ್ಲಿ ಹೆಲಿಪ್ಯಾಡ್ ಇದೆ, 300 ಮೀಟ್ರಲ್ಲಿ ದೇವಸ್ಥಾನ ಇದೆ. ಅಲ್ಲಿ ಮೇಲ್ಗಡೆ ಇದೇನು ಕಾಣಿಸ್ತಾ ಇದೆ, ಇದೇ ಭೈರವ ಬಾಬಾ ಇರೋವಂಥದ್ದು, ಇಲ್ಲಿನ ಕ್ಷೇತ್ರ ರಕ್ಷಕ. ವಾತಾವರಣ ಎಲ್ಲ ಫುಲ್ಲು ಮೋಡ, ಮಳೆ ಆದ್ರಿಂದ ನಿಲ್ಸಿದ್ದಾರೆ. ಇವರೆಲ್ಲ ಬುಕ್ಕಿಂಗ್ ಮಾಡಿರೋರೆಲ್ಲ ಕಾಯ್ಕೊಂಡು ನಿಂತಿದ್ದಾರೆ ವೆದರ್ ಸರಿ ಹೋಗ್ಲಿ ಅಂತ ಹೇಳಿ. ನೋಡಿ ದರ್ಶನಕ್ಕೆ ಲೈನು ಇನ್ನು 300-400 ಮೀಟ್ರ್ ಇದೆ, ಅವಾಗೇ ಲೈನ್ ಇದೆ ದರ್ಶನಕ್ಕೆ. ಅದು 2 ಡಬಲ್ ಲೈನು ನೋಡ್ರಿ. ಲೈನ್ ನೋಡ್ರಿ, ಲೈನ್ ಅಲ್ಲಿಂದ ಬಿಡ್ತಾವನ, ಅಲ್ಲಿಂದ ಏನೆಲ್ಲ ಮಳೆಯಲ್ಲಿ ರೈನ್ ಕೋಟ್ಗಳು ಹಾಕ್ಕೊಂಡು ದರ್ಶನ ಮಾಡೋ ಅಷ್ಟೊತ್ತಿಗೆ ಭಗವಂತ. ಇನ್ನು ನೋಡಿ ದರ್ಶನಕ್ಕೆ ಹೆಲಿಪ್ಯಾಡಿಂದಾನು ಇದೆ ಹೆಚ್ಚು ಕಮ್ಮಿ ಲೈನ್ ದರ್ಶನಕ್ಕೆ. ಹಂಗೆ ಬರ್ತಾರೆ. ನಾವು ಇಲ್ಲಿಂದ ಹತ್ತೋಣ ನಡೀರಿ, ದೇವಸ್ಥಾನ ನೋಡೋಣ. ನೋಡಿ ಎಲ್ಲಿದೆ ದೇವಸ್ಥಾನ, ಇಲ್ಲೆಲ್ಲ ಏನೋ ಸ್ಟ್ರಕ್ಚರ್ಸ್ ಇದೆ, ರೂಮು ಅದು ಇದು ಎಲ್ಲ ಬ್ಲಾಗ್ಸಲ್ಲಿ ಬರೀ ದೇವಸ್ಥಾನ ಅಷ್ಟು ನೋಡ್ತೀರಾ. ಇದರಲ್ಲಿ ಎಷ್ಟೆಲ್ಲ ಸಾಧ್ಯಗಳು ಇನ್ಫಾರ್ಮೇಷನ್ನು ಕೊಡಲಿಕ್ಕೆ ಅಷ್ಟು ಕೂಡ ಟ್ರೈ ಮಾಡ್ತೀನಿ. ಈ ದೇವಸ್ಥಾನದ ಹತ್ತತ್ರನೂ ತುಂಬ ರೆಸ್ಟೋರೆಂಟ್ಸು, ಪಂಜಾಬಿ ಶೈಲಿ, ತಿರ್ಗಾ ಇಲ್ಲೇನಾದ್ರು ಎಮರ್ಜೆನ್ಸಿ ಏನಾಗಬೇಕಂದ್ರೆ ಮೊಬೈಲ್ ಆಕ್ಸೆಸರೀಸು ಪ್ರತಿಯೊಂದು ಸಿಗತ್ತೆ. ಜೈ ಶ್ರೀ ಕೇದಾರ್ ಭಗವಂತ. ಸಿಕ್ದ ನೋಡಿ ಭಗವಂತ. ಪಾಂಡವರಿಗೆ ಸ್ವರ್ಗಕ್ಕೆ ಹೋಗಲಿಕ್ಕೆ ಭಗವಂತ ಸ್ವಯಂ ಬಂದು ಸ್ವರ್ಗದ ದಾರಿ ತೋರಿಸಿದಂಥ ಸ್ಥಳ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರ್ತಕ್ಕಂಥ ಕೇದಾರ ಕ್ಷೇತ್ರ. 12ರಿಂದ 2 ಗಂಟೆವರೆಗೂ ಕ್ಲೋಸು ದೇವಸ್ಥಾನ. ಇಲ್ಲಿ ನೋಡಿ ಲೈನು, ಅಲ್ಲಿಂದ ನಿಂತಿರೋರು ಇಲ್ಲೆಲ್ಲ ಬರ್ತಾರೆ. ಜನ ನೋಡಿ, ಜನ ಲೈನಲ್ಲಿ ಇವರೆಲ್ಲ ಎಷ್ಟೊತ್ತಾಯ್ತು ನಿಂತು 7-8 ಅವರ್ ಅಂತೂ ಬೇಕು ದರ್ಶನಕ್ಕೆ. ಸ್ನೇಹಿತರೆ, ಭಗವಂತ ಒಳಗಡೆ ಇರುವಂಥದ್ದು. ಇಲ್ಲಿ ಹಿಂದೆ ಭೀಮಶಿಲಾ ಅಂತ ತೋರಿಸ್ತೀನಿ ರೀ. ಭೀಮಶಿಲಾ ಅಂದರೆ 2013ರಲ್ಲಿ ಕ್ಲೌಡ್ ಬರ್ಸ್ಟ್ ಆಯಿತು. ಅವಾಗ ದೇವಸ್ಥಾನಕ್ಕೆ ಅಡ್ಡಲಾಗಿ ಬಂದು ದೇವಸ್ಥಾನನ ಕಾಪಾಡಿಕೊಂಡಂಥ ಒಂದು ಸ್ಥಳ ನೋಡಿ. 2013ರಲ್ಲಿ ಅಲ್ಲಿ ಕ್ಲೌಡ್ ಬರ್ಸ್ಟ್ ಆಗತ್ತೆ. ಏನು ಬರುತ್ತೆ ನೀರು, ಒಂದು ಸಖತ್ತಾಗಿ ಬಂದ್ಬಿಡುತ್ತೆ. ಅದು 6,000 ಜನ ಸಾಯ್ತಾರೆ. ನಿಮಗೆ ಆ ವಿಡಿಯೋ ಇಂಟರ್ನೆಟಲ್ಲೆಲ್ಲ ಸಿಗುತ್ತೆ. ಆವಾಗ ಈ ದೇವಸ್ಥಾನನ ಮೇಲಿಂದ ಉಳ್ಕೊಂಬಂದು ಕಾಪಾಡಿಕೊಂಡಿದ್ದು ಇದೇ ಭೀಮಶಿಲಾ ನೋಡಿ. ದೇವಸ್ಥಾನಕ್ಕೆ ಹೆಂಗೆ ಅಡ್ಲಾಗಿ ನಿಂತಿದೆ. ಇವತ್ತು ಹೇಳ್ತಾರೆ ಇವೆಲ್ಲ ಕಲಿಯುಗದಲ್ಲಿ ಇವೆಲ್ಲ ನಂಬಕ್ಕಾಗತ್ತಾ ಅಂತ. ನೋಡಿ ಹೇಗೆ ನಿಂತಿದೆ ನೋಡಿ. ಅದು ನೀರನ್ನ ಆ ಕಡೆ ಈ ಕಡೆ ಡೈವರ್ಟ್ ಮಾಡಿ ಅಂತ ನೀರು ಅಲ್ಲಿಂದ ತಳ್ಕೊಂಬಂತು. ಇಲ್ಲಿ ಕೂತ್ಕೊಂಡ್ಮೇಲೆ ಆ ನೀರು ಕೈಲಿದಂತ ತಳ್ಳಕ್ಕಾಗಿಲ್ಲ ನೋಡಿ. ನಾವು ಕೇದಾರ ಜ್ಯೋತಿರ್ಲಿಂಗದ ಹಿಂಭಾಗದಲ್ಲಿದ್ದೀವಿ. ಭೀಮಶಿಲಾ ನಮ್ಮ ಹಿಂದೆ ಇದೆ. ಈ ಭೀಮಶಿಲಾದಿಂದ ಈ ಕಡೆ ಒಂದು ಹಾರ್ಡ್ಲಿ 100-150 ಮೀಟರ್ ಹೋದ್ರೆ ಆದಿಗುರು ಶಂಕರಾಚಾರ್ಯರ ಪ್ರತಿಮೆಯನ್ನು ಮಾಡಲಾಗಿದೆ. ಅಂದರೆ ಏನು ಜ್ಯೋತಿರ್ಲಿಂಗಗಳಿತ್ತು, 12 ಜ್ಯೋತಿರ್ಲಿಂಗಗಳನ್ನ ಅವರೇ ತೋರಿಸ್ಕೊಟ್ಟಿದ್ದು, ಪೂಜೆ ಮಾಡಲಿಕ್ಕೆ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದು. ಹಾಗಾಗಿ ಮೋದಿ ಅವರು ಇಲ್ಲಿ ಬಂದು ಒಂದು ಅವ್ರ ಸ್ಟ್ಯಾಚ್ಯೂನ ಇನಾಗ್ರೇಟ್ ಕೂಡ ಮಾಡಿದ್ದಾರೆ. ಇಲ್ಲಿ ನನ್ನ ಹಿಂದೆ ಕಾಣ್ತಾ ಇರೋದೇ ಭೀಮಶಿಲಾ.
ಪಾಂಡವರು ನಿರ್ಮಿಸಿರ್ತಾರೆ ಈ ದೇವಸ್ಥಾನ ಅಂತ ಹೇಳಲಾಗತ್ತೆ. ಹಾಗೆ ಭೀಮ ಕೂಡ ಈ ದೇವಸ್ಥಾನ ನಾನು ಕಾಪಾಡ್ಕೊಳ್ತೀನಿ ಅಂತ ಕೂಡ ಹೇಳಿರ್ತಾನೆ. ಭೀಮ ಸುಮಾರು ಇದು ಸಾವಿರಾರು ವರ್ಷಗಳಿಂದ ಯಾರಿಗೂ ಗೊತ್ತಿರಲಿಲ್ಲ, ಎಲ್ಲ ಹಿಮದಲ್ಲಿ ಹುದುಗೋಗಿತ್ತು. ಕೊನೆಗೆ ಇದು ಎಕ್ಸ್ಪ್ಲೋರ್ ಆಗತ್ತೆ. ಇದು ಕೊನೆಗೆ 2013ರಲ್ಲಿ ಏನಾಗುತ್ತೆ, ಈ ಕ್ಲೌಡ್ ಬರ್ಸ್ಟ್ ಅಂತ ಹೇಳಿ ಪ್ರವಾಹ ಏನು ಬರುತ್ತೆ ಮೇಲಿಂದ ತೋರಿಸ್ತೀನಿ ನಾನು. ಅಲ್ಲಿಂದ ಬಂದಂಥ ನೀರು 2013ರಲ್ಲಿ 6,000 ಜನದ ಪ್ರಾಣವನ್ನು ಕಿತ್ಕೊಳ್ಳುತ್ತೆ. ಸುಮಾರು ಸಾಕಷ್ಟು ಹಾನಿಯಾಗತ್ತೆ, ಆಸ್ತಿ ಪಾಸ್ತಿ ಎಲ್ಲ. ಆದರೆ ಈ ಕಲ್ಲು ಬಂದು ನಿಂತ್ಕೊಂಡು, ಇದನ್ನು ಕಲ್ಲು ಅಂತಂದ್ರೂ ತಪ್ಪಾಗತ್ತೆ, ಭಗವಂತನ ಸೃಷ್ಟಿ ಇದು. ಅಲ್ಲಿಂದ ಬರುತ್ತೆ ಉಳ್ಕೊಂಡು, ಬಟ್ ಇಲ್ಲಿಂದ ಮುಂದೆ ಕಳ್ಳಾಡಲ್ಲ. ಅಂದರೆ ಭೀಮನ ಶಕ್ತಿ ಅದಕ್ಕಿದೆ ಅಂತ ಹೇಳಿ ದೇವಸ್ಥಾನವನ್ನು ಕಾಪಾಡ್ಕೊಳ್ಳಿಕ್ಕೆ ಬಂದು ಕರೆಕ್ಟಾಗಿ ಹೆಂಗೆ ನಿಂತಿದೆ ಗೊತ್ತಾ? ಯಾರಾದರೂ JCB ತಗೊಂಡು ಕ್ರೇನ್ ತಗೊಂಡು ನಿಲ್ಸಿದಾರನೋ ಅನ್ಬೇಕು. ಇವತ್ತು ಕಲಿಯುಗದಲ್ಲಿ ಇವೆಲ್ಲ ನಂಬೇಕಾ ಅನ್ನೋರಿಗೆ ಇದೆಲ್ಲ ಒಂದು ದೊಡ್ಡ ಕ್ವಶನ್ ಮಾರ್ಕ್. ನೋಡಿ, ಇವರು ಇಲ್ಲೊಬ್ರು ಇವಾಗ ನಾವು ಹತ್ಲಿಕ್ಕೇನೆ ಒದ್ದಾಡ್ಬಿಟ್ವಿ. ಈ ಪುಣ್ಯಾತ್ಮ ಮಂಡಿಲಿ ಬಂದು ದರ್ಶನ ಮಾಡಿದ್ದು ಇಲ್ಲೇ ಇದ್ದಾರೆ. ಕಾಸೆ ಆಪ್ ಇಲ್ಲಿದೆ ಶ್ರೀ ಆದಿಗುರು ಶಂಕರಾಚಾರ್ಯ ಸಮಾಧಿ ಅಂತ. ಇವತ್ತು ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ಏನಾದರೂ ಉಳ್ಕೊಂಡಿದೆ ಅಂತ ಹೇಳಿದ್ರೆ ಈ ಭಗವಂತನಿಂದಾನೆ. ನೋಡಿ, ಕೆಳಗಡೆ ಹೋಗ್ಲಿಕ್ಕೆ ಜಾಗ ಇದೆ, ಇನ್ನ ಕೆಲಸ ನಡೀತಾ ಇದೆ. ಇಲ್ಲಿ ರೌಂಡ್ ಹಾಕೊಂಡು ಒಳಗಡೆ ಹೋಗುವಂತ. ನೋಡಿ, ಆದಿಗುರು ಶಂಕರಾಚಾರ್ಯರ ದರ್ಶನ. ಕೇದಾರ್ನಾಥ್ನ ದೇವಸ್ಥಾನದ ಹಿಂಭಾಗದಲ್ಲೇ ಇರುವಂಥದ್ದು. ಸಖತ್ತಾಗಿ ಮಾಡಿದ್ದಾರೆ. ನೋಡಿ, ಇಲ್ಲಿ ದೇವಸ್ಥಾನ ಇದ್ರೆ ಅಲ್ಲಿ ಮೇಲುಗಡೆ ಇಲ್ಲೇನಿದೆ ಅಲ್ಲೇ ಭೈರವ ಬಾಬಾ ಇರುವಂಥದ್ದು, ಕ್ಷೇತ್ರ ರಕ್ಷಕ ಅಂತ ಹೇಳಿ. ನೋಡಿ, ಈಗ ದರ್ಶನಕ್ಕೆ ಬಿಡ್ತಾ ಇದ್ದಾರೆ. ನೋಡಿ, ಕೇದಾರ್ನಾಥ್ ದೇವಸ್ಥಾನದ ಹಿಂದೆ ಹಿಮಾಲಯ ಪರ್ವತ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದ ಮುಚ್ಕೊಂಡಿತ್ತು, ಈಗ ಬಿಸಿಲು ಬಂತು. ಇಲ್ಲಿ ದೇವಸ್ಥಾನದ ಹತ್ರನೇ ಹೋಟೆಲ್ ಇದೆ. ದಾಲ್ ಚಾವಲ್ ತಗೊಂಡಿದ್ದು ₹200 ದಾಲ್ ಚಾವಲ್, ಒಂದು ದಾಲ್ ₹200. ರೋಟಿ ಬಿಡಿ ನಾರ್ಮಲ್ ಆಗಿದೆ. ಚೋಲೆ ಭಟೂರೆ 150, ₹150 ಚೋಲೆ ಭಟೂರೆ. ನೀರಿನ ಬಾಟ್ಲು, ಬಿಸ್ಲರಿ ಬಾಟ್ಲು ₹100. ನೆನ್ನೆ ಅದೆಲ್ಲ ಮೊಸರು ತಗೊಂಡೆ ₹22 ಮೊಸರು ₹80. ಏನು ಮಾಡ್ಲಿಕ್ಕೆ ಮಾಮ 4 ಇಡ್ಲಿ ಇತ್ತು, ಪಡ್ಡಿದಂಗಿತ್ತು. ಇಡ್ಲಿ ಏನು ನಂತರ ಬರಲ್ಲ, ₹200 ಇಡ್ಲಿ. ನೋಡಿ, ಇಲ್ಲಿ ಬೇಸ್ ಕ್ಯಾಂಪಲ್ಲಿ ಸ್ವಾಮಿ ವಿವೇಕಾನಂದ ಚಾರಿಟಬಲ್ ಹಾಸ್ಪಿಟಲ್ ಶ್ರೀ ಕೇದಾರ್ಧಾಮ್, ಆಲ್ ಸರ್ವಿಸಸ್ ಆರ್ ಟೋಟಲಿ ಫ್ರೀ. ಬೆಳಗ್ಗೆಯಿಂದ ಇರಲಿಲ್ಲ ಮಳೆ ಅಂದ್ಬಿಟ್ಟು, ಈಗ ಮತ್ತೆ ಶುರುವಾಯಿತು. ಸ್ನೇಹಿತರೆ, ಕೇದಾರ್ನಾಥಿಂದ ವಾಪಸ್ ಇಳಿತಾ ಇದ್ದೀವಿ. ಟೈಮ್ ಎಷ್ಟಾಗಿದೆ ಹರೀಶ್? 6:30 ಆಗಿದೆ. ನೋಡೋಣ, ಕೆಳಗೆ 3:30-4 ಅವರ್ ಬೇಕಂತೆ. ಸೊ ಬನ್ನಿ ಕೆಳಗೆ ಇಳಿಯೋಣ. ಕುದುರೆಗಳು ನೋಡಿ, ಮಳೆ ಬಂದ್ಬಿಡ್ತು. ಜನಗಳು ಅಲ್ಲಿ ಯಾರೋ ಸ್ನೋ ಮೇಲೆ ಆಟ ಆಡ್ತಾವ್ರೆ. ಇಲ್ಲಿ ನೋಡಿ, ನಮ್ಗೆ ಹೆಂಗೆ ಪೂರ್ತಿ ಬರ್ತಾ ಹಿಂದೆ. ಇದು ಹಿಮಾಲಯ ಪರ್ವತದ ಬೇಸಿಗೆ ಏನಿದೆ, ಅಲ್ಲಿ ಕೆಳಗಡೆ ದೇವಸ್ಥಾನ, ನಾವು ಅಲ್ಲಿಂದ ಇಳಿದು ಬಂದಿದ್ದೀವಿ. ಕುದುರೆ ನೀರು ಕುಡಿತಾ ಇದೆ. ನೀರು ಕುಡ್ಕೊಂಡು ಹಂಗೇನೆ ಇನ್ನು ಸಾಕಷ್ಟು ಇಳಿಯೋದು. ಅಲ್ಲಿ ನಮ್ಮ ಮನೆ ಹೊಡಿದಾಳೆ, ಅಲ್ಲಿ ಮಾಮ
ಅಲ್ಲಿ ಸ್ವಾಮಿಗಳೆಲ್ಲೋದ್ರು ನೋಡಿ, ಅಲ್ಲಿ ಇನ್ನ ಕೆಳಗಡೆಗೆ ಅಲ್ಲಿ ಇಳಿಬೇಕು. ಅಪ್ಪ ನಿನ್ನ ಅನುಭವ ಸ್ವಲ್ಪ ಧೈರ್ಯ ಬಂದಿದ್ಯಾ? ನೋಡಿ, ನಾವು 3 ಜನ ಬಂದ್ವಿ, ಇನ್ನೂ 3 ಕುದುರೆ ಬರಬೇಕು. 3 ಜನ ಬಂದು ಇಲ್ಲಿ ಫಸ್ಟ್ ಒಂದು ಬ್ರೇಕ್ ಕೊಟ್ಟಿದ್ದಾರೆ. ಒಂದೇ ಬ್ರೇಕ್ ಇಳಿಬೇಕಾದ್ರೆ ಮುಂದೆ ನಿಂತಿದೆಯಲ್ಲ, ಇದು ಪಿಂಕಿ ಅಂತ, ಇದು ವಯಸ್ಸಾಗಿದೆಯಂತೆ, ಭಾಳ ಎಕ್ಸ್ಪೀರಿಯನ್ಸ್ಡು. ಏನು ನುಗ್ತದೆ ಅಂತೀರಾ? ಏಯಪ್ಪ ಮಾಮ, ಹೆಂಗಿದ್ ಮಾಮ ನಿನ್ನ ಕುದುರೆ ಎಕ್ಸ್ಪೀರಿಯನ್ಸು? ಹಾಂ, ಆರಾಮಾಗಿ ಬಂದ್ರಾ? ನಿಮಗೆ ಸರ್ ಫಸ್ಟ್ ಟೈಮ್ ಫುಲ್ ಭಯ ಆಗುತ್ತೆ ಸರ್. ಫೋನ್ ಯಾಕೆ ತೆಗಿಲಿಲ್ಲ ನೀವು? ಸರ್ ಬೈಕ್ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟಿದ್ದೆ, ಹೆಡ್ಫೋನ್. ನೋಡಿ, ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಮೇಲ್ಗಡೆ ಬ್ರಿಡ್ಜ್ ಸಿಕ್ತು. ಇದು ಕುದುರೆಗಳು ಹೋಗುವಂಥ ದಾರಿ, ಕುದುರೆಗಳು ಬ್ರಿಡ್ಜ್. ಇಲ್ಲಿ ಜನ ತೀರಾ ಕಮ್ಮಿ ಓಡಾಡೋದು. ಇಲ್ಲೇ ಇದ್ದೀವಲ್ಲ. ಧನ್ಯವಾದ, ಥ್ಯಾಂಕ್ ಯು. ಜೈ ಕೇದಾರ್. ಫೈನಲ್ ಆಗಿ ಭಗವಂತಂಗೆ ನಮಸ್ಕಾರ ಮಾಡೋದೆಲ್ಲ ನಮಸ್ಕಾರ ಮಾಡಿ ಹೋಗ್ತಾರೆ. ನಡ್ಕೊಂಬಂದವರು, ಕುದುರೆಲ್ಲಿ ಹೋದವರು ಎಲ್ಲ ಇಲ್ಲಿಂದ ಗೌರಿಕುಂಡ್ ಕಡೆ ಹೋಗುವಂಥದ್ದು ಜೀಪ್. ನೋಡಿ, ಜೀಪುಗಳಲ್ಲಿದೆ, ಲೈನ್ ಮಾಡಿಬಿಟ್ಟಿದ್ದಾರೆ. ಲೈನಲ್ಲಿ ಹೋಗಿ 6 ಜನ, 8 ಜನ, 10 ಜನ ಜೀಪುಗಳಿಗೆ ಹತ್ತುವಂಥದ್ದು. ಟೈಮ್ ಬಂದು 10:45. ಟೈಮು 12 ಗಂಟೆ. ನಾವು ಬಂದಿದ್ದ ದಿವಸ ಹೆಂಗಿತ್ತು ಟ್ರಾಫಿಕ್ ಜಾಮು, ಅಲ್ಲಿ ಮೇಲ್ಗಡೆ ಸೋನ್ಪ್ರಯಾಗಕ್ಕೆ ಬಿಡ್ದಂಗೆ ಇವತ್ತಿಗೂ ಕೂಡ ಅದೇ ಕಥೆನೇ. ಕಿಲೋಮೀಟ್ರ್ ಗಟ್ಟಲೆ ನಿಂತವು ಗಾಡಿಗಳು.